Hi friends, welcome to our YouTube channel Civil with Sudhir and myself Sudhir Jirobe. So we have completed 6 videos and this is our 7th videos, and question we have already covered more than 120. So the continuation part of that one is the questions on cement. 1 minute. Questions on cement, lime and mortar. Right? Cement, lime and mortar. We are discussing all these questions on previous year questions on SSC, JE and KPSC, AE, JE. ಮತ್ತೆ RDPR ಬರೋ ಚಾನ್ಸಸ್ ಇದೆ ಆಯಿತಾ. RDPR ಎಕ್ಸಾಮ್ ಬರೋ ಚಾನ್ಸಸ್ ಇದೆ. AE ಮತ್ತು JE ಬರುತ್ತಂತ ಡ್ರಾಫ್ಟ್ ಬಿಟ್ಟಿದ್ರಲ್ಲ, ಬರೋ ಚಾನ್ಸಸ್ ಇದೆ. ಅದಕ್ಕೆ ನೀವು ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ, ಮರಿಬೇಡಿ. AE ಮತ್ತು JE ಎರಡೂ ಕೊಡ್ತಾರೆ. ಯಾವುದು ಕೊಡ್ತಾರೆ ಏನಂತ ಆಮೇಲೆ ನೋಟಿಫಿಕೇಶನ್ ಬಿತ್ತ ಮೇಲೆ ಹೇಳ್ತೀನಿ. ಬಟ್ ಆಲ್ಮೋಸ್ಟ್ ಕನ್ಫರ್ಮ್ ಇದೆ, ಬರ್ಬೋದು. ಎಷ್ಟು ಟೈಮ್ ಆಗೋದು ಗೊತ್ತಿಲ್ಲ, ಕನ್ಫರ್ಮ್ ಆಗಿ ಬರುತ್ತೆ. ಲೇಟ್ ಆದರೂ ಬರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಆಯಿತಾ. ಸೊ RDPR ಗ್ಯಾರಂಟಿ ಇದೆ. RDPR ಅಂತೂ ಗ್ಯಾರಂಟಿ ಇದೆ. BBMP ಗೊತ್ತಿಲ್ಲ, BBMP ಸ್ವಲ್ಪ ಲೇಟ್ ಆಗ್ಬೋದು, ಬಟ್ RDPR ಅಂತೂ ಗ್ಯಾರಂಟಿ ಬರುತ್ತೆ. ಓಕೆ. ಸೊ ಮತ್ತೆ ಅದಕ್ಕೋಸ್ಕರ ಪ್ರೀವಿಯಸ್ ಎಲ್ಲ ಕ್ವಶನ್ಸು ಮಾಡಬೇಕು, ವಿತ್ ಥಿಯರಿನೂ ಓದಬೇಕು ನೀವು. ಓಕೆ. ನಮ್ಮ ವಿಡಿಯೋನ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲು ಅದನ್ನು ಜಾಯ್ನ್ ಆಗಿ, ಸಿವಿಲ್ ವಿತ್ ಸುಧೀರ್ ಅಂತ ಸರ್ಚ್ ಮಾಡಿಬಿಟ್ಟು ಜಾಯ್ನ್ ಆಗಬೇಕು. ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಸೊ ಇದು ಇವತ್ತಿನ ಒಂದು ಸ್ವಲ್ಪ ನ್ಯೂಸ್ ಇತ್ತು, ಹೇಳಿಬಿಟ್ಟೆ. ಸೊ ಈಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ವಶನ್. ಫಸ್ಟ್ ಕ್ವಶನ್, ಫೈಂಡ್ ದ ಆಡ್ ಎಂಟ್ರಿ ಅಮಾಂಗ್ ಸಿಲಿಕಾ ಫ್ಯೂಮ್, ರೈಸೂಸ್ ಕ್ಯಾಶ್, ಮೆಟಕೊಲೈನ್ ಆ್ಯಂಡ್ ಗ್ರ್ಯಾನುಲೇಟೆಡ್ ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗ್ ವಿತ್ ರೆಸ್ಪೆಕ್ಟ್ ಟು ಸಿಮೆಂಟ್ ಪ್ರಾಡಕ್ಟ್. ಓಕೆ. ಸೊ ಇದು ಸಿಮೆಂಟ್ ಪ್ರಾಡಕ್ಟು ಎಂಟ್ರಿ ಅಮಾಂಗ್ ಸಿಲಿಕಾ ಫ್ಯೂಮ್, ರೈಸೂಸ್ ಕ್ಯಾಶು ಮತ್ತು ಮೆಟಕೊಲೈನು ಆಯಿತಾ. ಇದರಲ್ಲಿ ಸಿಮೆಂಟಿಂಗ್ ಪ್ರಾಡಕ್ಟ್ ಯಾವುದಿದೆ ಅಂತ ಕೇಳ್ತಾ ಇದ್ದಾರೆ ಆಯಿತಾ. ಸಿಮೆಂಟಿಂಗ್ ಪ್ರಾಡಕ್ಟ್ ಯಾವುದಾಗುತ್ತೆ ಹೇಳ್ಬೋದಾ? 10 seconds ಟೈಮ್. 10 seconds ಟೈಮ್. ರೈಟ್. ಸೊ ಗ್ರೌಂಡ್ ಗ್ರ್ಯಾನುಲೇಟೆಡ್ ಬ್ಲಾಸ್ಟ್ ಏನಂದರೆ ಸಿಮೆಂಟಿಂಗ್ ಪ್ರಾಡಕ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಇದೆ ನೋಡಿ, ಯಾವ ಥರ ಏನು ಅಂತ. ಸೊ ಸಿಲಿಕಾ ಫ್ಯೂಮ್, ರೈಸೂಸ್ ಕ್ಯಾಶ್, ಮೆಟಕೊಲೈನ್ ಆರ್ ಪೊಜೊಲೋನ್ ಮಟೀರಿಯಲ್. ನೋಡಿ, ಪೊಜೊಲೋನ ಅಂದರೆ ಅದರಲ್ಲಿ ಸ್ವಲ್ಪ ಏನಂದರೆ ಸಿಮೆಂಟೇಷನ್ ಮಟೀರಿಯಲ್ ಥರ ಇರುತ್ತದು ಆಯಿತಾ. ದೀಸ್ ಆರ್ ಯೂಸ್ ಫಾರ್ ಪ್ರೊಡಕ್ಷನ್ ಆಫ್ ಪೋರ್ಟ್ಲ್ಯಾಂಡ್ ಪೊಜೊಲಾನ ಸಿಮೆಂಟ್. ನೋಡಿ, PPC ಅಂತೀವಲ್ಲ, PPC ಪೋರ್ಟ್ಲ್ಯಾಂಡ್ ಪೊಜೊಲಾನ ಸಿಮೆಂಟು, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸಿಲಿಕಾ ಫ್ಯೂಮು, ರೈಸೂಸ್ ಕ್ಯಾಶು, ಮೆಟಕೊಲೈನ್ ಇದನ್ನು ಯೂಸ್ ಮಾಡ್ತಾರೆ. ರೈಟ್. ಇವಾಗ ಗ್ರೌಂಡ್ ಗ್ರ್ಯಾನುಲೇಟೆಡ್ ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗು, GGBFS ಆಯಿತಾ. GGBFS ಅಂದರೆ ಅಬ್ಟೈನ್ಡ್ ಫ್ರಮ್ ಬ್ಲಾಸ್ಟ್ ಫರ್ನೇಸ್ ಆಸ್ ಎ ಬೈ ಪ್ರಾಡಕ್ಟ್ ಆಫ್ ಐರನ್ ಆ್ಯಂಡ್ ಸ್ಟೀಲ್ ಮೇಕಿಂಗ್. ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿರುತ್ತೆ ಮತ್ತು ಐರನ್ ಮ್ಯಾನುಫ್ಯಾಕ್ಚರಿಂಗಲ್ಲಿರುತ್ತಲ್ಲ, ಅದ್ರದ್ದು ವೇಸ್ಟ್ ಏನು ಬರುತ್ತೆ ನೋಡಿ ಆಯಿತಾ, ಅದನ್ನು ನಾವು ಗ್ರೌಂಡ್ ಗ್ರ್ಯಾನುಲೇಟೆಡ್ ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗ್ ಅಂತೀವಿ ಆಯಿತಾ. ಅದನ್ನು ನಾವು ಯೂಸ್ ಮಾಡ್ಬೋದು. ಸೊ ಅದನ್ನು GGBFS ಯೂಸ್ ಆಸ್ ಅ ಪ್ರೊಡಕ್ಷನ್ ಆಫ್ ಪೋರ್ಟ್ಲ್ಯಾಂಡ್ ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗ್ ಸಿಮೆಂಟ್. ಅದನ್ನು ಸಪ್ರೇಟಾಗಿ ಯೂಸ್ ಮಾಡ್ತಾರೆ. ಅದನ್ನು ಇದರಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಸಪ್ರೇಟು. ಅದರದ್ದು ಪಾರ್ಟಿಕಲ್ ಸಪ್ರೇಟ್ ಆಗಿರುತ್ತೆ, ಅದರ ಕಾಂಪೋಸಿಷನು ಸಪ್ರೇಟ್ ಆಗಿರುತ್ತೆ. ಓಕೆ. ಸೊ ಇಲ್ಲಿ ಈ ಕ್ವಶನಿಂದ ನಮಗೆ ಅರ್ಥ ಮಾಡ್ಕೊಳ್ಳೋದೇನೆಂದರೆ, ಸಿಲಿಕಾ ಫ್ಯೂಮು, ರೈಸೂಸ್ ಕ್ಯಾಶ್, ಮೆಟಕೊಲೈನ್ ಇವು ಮೂರು ಏನು ಸಿಮೆಂಟೇನಿಯಸ್ ಮಟೀರಿಯಲ್ ಇದೆ. ಇದು GGBFS ಬೇರೆ ಪ್ರಾಡಕ್ಟ್ ಇದೆ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ನೆಕ್ಸ್ಟ್ ಕ್ವಶನ್, ಟು ಅಬ್ಟೇನ್ ಹೈ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ದಿ ಸಿಮೆಂಟ್ ಎಟ್. ನೋಡಿ, ಹೈ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ದಿ ಸಿಮೆಂಟ್ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಏನು ಗೊತ್ತಿರಬೇಕಂದ್ರೆ, ಎಷ್ಟು ಡಿಗ್ರಿ ಹೀಟ್ ಮಾಡ್ತಾರೆ ಕ್ಲಿಂಕರಿಂಗೋಸ್ಕರ. ವೆರಿ ಸ್ಲೋ ರೇಟ್ ಆಯಿತಾ. 1200 ಡಿಗ್ರಿ ಸೆಲ್ಸಿಯಸ್ ಟು 500 ಡಿಗ್ರಿ ಸೆಲ್ಸಿಯಸ್ ಆಂಬಿಯಂಟ್ ಟೆಂಪರೇಚರ್. ಇದು 20 minutes ಇದೆ ನೋಡಿ, 20 minutes. ಸ್ಲೋ ರೇಟ್ 20 minutes, 30 minutes, 15 minutes. ಮಾಡ್ರೇಟ್ 1200 ಡಿಗ್ರಿ ಮತ್ತು 500 ಡಿಗ್ರಿ ಸೆಲ್ಸಿಯಸ್ 20 minutes. ಸೊ ಈ ಥರ ಇದೆ. ಸೊ ಯಾವುದನ್ನ ಸೆಲೆಕ್ಟ್ ಮಾಡಬೇಕು? ನಮಗೆ ಹೈ ಕಂಪ್ರೆಸಿವ್ ಸ್ಟ್ರೆಂತ್ ಬೇಕಾದರೆ ನಾವು ಯಾವುದನ್ನ ಸೆಲೆಕ್ಟ್ ಮಾಡಬೇಕು? ಯಾವುದಂದರೆ ಮಾಡ್ರೇಟ್ ರೇಟ್ನ ನಾವು ಸೆಲೆಕ್ಟ್ ಮಾಡಬೇಕು. 1200 ಡಿಗ್ರಿ ಸೆಲ್ಸಿಯಸ್ಸಿಂದ 500 ಡಿಗ್ರಿ ಸೆಲ್ಸಿಯಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಟ್ ಈಸ್ ಎಕ್ಸ್ಪೆರಿಮೆಂಟಲಿ ಪ್ರೂವನ್ ದ್ಯಾಟ್ ಮಾಡ್ರೇಟ್ ರೇಟ್ ಆಫ್ ಕೂಲಿಂಗ್ ಆಫ್ ಕ್ಲಿಂಕರ್ ಇನ್ ದ rotary cooler will result in higher strength. The moderate rate of cooling implies 1200 ಡಿಗ್ರಿ ಸೆಲ್ಸಿಯಸ್ಸು ಆಯಿತಾ. 1200 ಡಿಗ್ರಿ ಸೆಲ್ಸಿಯಸ್ಸು 15 minutes ಆಯಿತಾ. ಅದಾದಮೇಲೆ 500 ಡಿಗ್ರಿ ಸೆಲ್ಸಿಯಸ್ಸು 500 degree Celsius 10 minutes and ambient temperature.
ಸೊ ಈ ಟೆಂಪ್ರೇಚರಿಂದ ಈ ಟೆಂಪ್ರೇಚರ್ವರೆಗೆ ನೀವು ಅದನ್ನು ಮಾಡಿದರೆ ನಿಮಗೆ ಏನಾಗುತ್ತೆ, ಹೈಯರ್ ಸ್ಟ್ರೆಂತ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಹೋಗೋಣ. ರ್ಯಾಪಿಡ್ ಸೆಟ್ಟಿಂಗ್ ಸಿಮೆಂಟ್ ಕಂಟೇನ್ಸ್ ರಿಲೇಟಿವ್ಲಿ ಹೈಯರ್ ಪ್ರಪೋರ್ಷನ್ ಆಫ್. ರ್ಯಾಪಿಡ್ ಸೆಟ್ಟಿಂಗ್ ಸಿಮೆಂಟ್ ಆಯಿತಾ. ರ್ಯಾಪಿಡ್ ಸೆಟ್ಟಿಂಗ್ ಸಿಮೆಂಟ್ ಅಂದರೆ ಏನು ಹೇಳಿ, ಅರ್ಲಿಯರ್ ಸ್ಟ್ರೆಂತ್ ಇರುತ್ತಾ ಇಲ್ಲ ಲೇಟ್ ಆನ್ ಸ್ಟ್ರೆಂತ್ ಇರುತ್ತಾ, ಫಸ್ಟ್ ಅದು ಅರ್ಥ ಮಾಡ್ಕೋಬೇಕು. ರ್ಯಾಪಿಡ್ ಸೆಟ್ಟಿಂಗು ಅಂದರೆ ಬೇಗ ಸೆಟ್ ಆಗುತ್ತೆ ಆಯಿತಾ. ಸೊ ಅದರಲ್ಲಿ ಯಾವ ಕಂಟೆಂಟ್ ಜಾಸ್ತಿ ಇರುತ್ತೆ, ಕಮಾನ್, ಯಾವ ಕಂಟೆಂಟ್ ಜಾಸ್ತಿ ಇರುತ್ತೆ ಕಮೆಂಟ್ ಮಾಡಿ. ಇದು ಆನ್ಸರು ತುಂಬ ಈಸಿಯಾಗಿದೆ, ಯಾಕಂದರೆ ನೀವು ಓದಿದ್ದೀರಾ. ಸೊ ಇದನ್ನು ಬೋಗಸ್ ಕಂಪೌಂಡಲ್ಲಿ ನೀವು ಓದಿದ್ದೀರಾ. ಓಕೆ, ಬೋಗಸ್ ಕಂಪೌಂಡ್ ಇವು 4 ಇದೆ ನೋಡಿ, ರೈಟ್. ಇವು 4 ಆಪ್ಷನ್ ಏನಿದೆ ಇವೆಲ್ಲ ಬೋಗಸ್ ಕಂಪೌಂಡ್ ಇದೆ, ರೈಟ್. ಸೊ ಇದರ ಆನ್ಸರ್ ಏನಾಗುತ್ತೆ ಅಂದರೆ C3A. ಸೊ ರ್ಯಾಪಿಡ್ ಸೆಟ್ಟಿಂಗ್ ಸಿಮೆಂಟ್ ಕಂಟೆನ್ಸ್ ರಿಲೇಟಿವ್ ಹೈಯರ್ ಪ್ರಪೋರ್ಷನ್. ಯಾವುದೇ ಒಂದು ಟೈಪು ನಾರ್ಮಲ್ ಟೈಪ್ ಆಫ್ ಸಿಮೆಂಟಲ್ಲಿ C3A ಕಂಟೆಂಟು ಮಿನಿಮಮ್ 60% ಇರುತ್ತೆ ಆಯಿತಾ. ಸೊ ಮೇಜರ್ ಕಂಪೌಂಡು C3Aನೇ ಇರುತ್ತೆ, ಅದಕ್ಕೋಸ್ಕರ C3A ಆನ್ಸರ್ ಆಗುತ್ತೆ, ರೈಟ್. ಇಲ್ಲೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ ನೋಡಿ. C3A ಇಸ್ ಕ್ವಿಕ್ ಸೆಟ್ಟಿಂಗ್ ಇನ್ ನೇಚರ್. ಫಸ್ಟ್ ರಿಯಾಕ್ಟ್ ಆಗೋದು C3Aನೇ ಸಿಮೆಂಟಲ್ಲಿ. ಇಟ್ ರೆಡ್ಯೂಸಸ್ ದ ಸೆಟ್ಟಿಂಗ್ ಟೈಮ್ ಆಫ್ ದಿ ಸಿಮೆಂಟ್. ಇನ್ ರ್ಯಾಪಿಡ್ ಸೆಟ್ಟಿಂಗ್ ಸಿಮೆಂಟ್ ಕ್ವಾಂಟಿಟಿ ಆಫ್ ಜಿಪ್ಸಮ್ ಈಸ್ ರೆಡ್ಯೂಸ್ ಆ್ಯಂಡ್ C3A ಕಂಟೆಂಟ್ ಈಸ್ ಇನ್ಕ್ರೀಸ್. ನೋಡಿ, ಜಿಪ್ಸಮ್ ಕಂಟೆಂಟ್ನ ರೆಡ್ಯೂಸ್ ಮಾಡ್ತಾರೆ ಮತ್ತು C3A ಕಂಟೆಂಟ್ನ ಇನ್ಕ್ರೀಸ್ ಮಾಡ್ತಾರೆ. ರ್ಯಾಪಿಡ್ ಸೆಟ್ಟಿಂಗ್ ಅಂದರೆ ಬೇಗ ಸೆಟ್ ಆಗೋಕ್ಕೆ. ಅರ್ಥ ಆಯ್ತಲ್ಲ? ಓಕೆ. ಸೊ ಎಲ್ಲ ಕ್ವಶನ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾರ್ಯಾರು ಲೈವ್ ನೋಡ್ತಾ ಇದ್ದೀರಲ್ಲ, ಇದೇ ಥರ 88 ಕ್ವಶನ್ ಆನ್ಸರ್ ನೀವು ಟೈಪ್ ಮಾಡಿ ಸೆಂಡ್ ಮಾಡಿ, ಮತ್ತು ಆಮೇಲೆ ನಾನು ಹೇಳಿದ್ಮೇಲೆ ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಆನ್ಸರ್ ಬರುತ್ತೆ, ಎಷ್ಟು ಬರಲ್ಲ, ಮತ್ತು ನಾನು ಎಲ್ಲಿ ಪ್ರಿಪೇರ್ ಮಾಡಬೇಕು ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ದ ಇನ್ಕ್ರೀಸ್ ರೇಟ್ ಆಫ್ ಸ್ಟ್ರೆಂತ್ ಗೇನ್ ಆಫ್ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಈಸ್ ಅಚೀವ್ಡ್ ಬೈ. ದ ಇನ್ಕ್ರೀಸ್ಡ್ ರೇಟ್ ಆಫ್ ಸ್ಟ್ರೆಂತ್ ಗೇನ್ ಆಫ್ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್. ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟು ಯಾವುದನ್ನ ಇನ್ಕ್ರೀಸ್ ಮಾಡ್ತೀರಾ ನೋಡಿ. ಯಾವತ್ತು C3A ಯಾವ್ದು ಇನ್ಕ್ರೀಸ್, ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಸ್ಟ್ರೆಂತ್ ಬಗ್ಗೆ ಕೇಳ್ತಾ ಇದ್ದಾರೆ. ಸ್ಟ್ರೆಂತ್ ಬಗ್ಗೆ ಯಾವಾಗ ಕೇಳಿದ್ರೆ ಯಾವತ್ತು ನೋಡಿ ಯಾವುದಾಗುತ್ತೆ ಹೇಳ್ಬೋದಾ, C3A ಆಗುತ್ತಾ ಇಲ್ಲ C3S ಆಗುತ್ತಾ? ಇವೆರಡು ಬಿಟ್ಬಿಟ್ಟು ಇವೆರಡರಲ್ಲೇ ಆನ್ಸರ್ ಆಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ. ನೀವು ಕಮೆಂಟ್ ಮಾಡಿ ಯಾವ್ದು ಬರುತ್ತೋ ಅಂತ, ರೈಟ್. ಯಾಕೆಂದರೆ ಇಲ್ಲಿ ಸ್ಟ್ರೆಂತ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಸ್ಟ್ರೆಂತ್ ಬಗ್ಗೆ ಯಾವತ್ತು ಬಂದರೆ C3S ಇಲ್ಲ C2S ಬರುತ್ತೆ, ಅದು ನಮ್ಗೆ ಗೊತ್ತು. ಓಕೆ, ಸೊ ಅದಕ್ಕೆ ಏನಂದರೆ C3S ಕಂಟೆಂಟ್ನ ಇನ್ಕ್ರೀಸ್ ಮಾಡ್ತಾರೆ. ಹೇಳ್ತಾ ಇದೀನಲ್ಲ ನೋಡಿ, ಸ್ಟ್ರೆಂತ್ ಅಂತ ಯಾವಾಗ ಬರುತ್ತೆ ನೋಡಿ, ಅದನ್ನು ನಾನು 2 ಪಾರ್ಟಲ್ಲಿ ಡಿವೈಡ್ ಮಾಡ್ತೀನಿ. ಒಂದು C3S, ಒಂದು C2S. ಸೊ ಮೇಜರ್ ಕಂಟೆಂಟ್ C3S ಇರುತ್ತೆ, ಅಂದರೆ ಅರ್ಲಿ ಸ್ಟ್ರೆಂತು ಈಸ್ ಡ್ಯೂ ಟು C3S, ಲೇಟರ್ ಆನ್ ಸ್ಟ್ರೆಂತ್ ಈಸ್ ಡ್ಯೂ ಟು C2S. ಆಯಿತಾ? ಅರ್ಥ ಆಯ್ತಲ್ಲ? ಇವೆರಡು ಪಾಯಿಂಟ್ ನೆನಪಿಟ್ಕೋಬೇಕು. ಮತ್ತು C3A ಫಸ್ಟು ರಿಯಾಕ್ಟ್ ಇನ್ ದ ಸಿಮೆಂಟ್, ಇದು ಒಂದು. ಮತ್ತು C4AF ಲೇಟರ್ ಆನ್ ಸ್ಟ್ರೆಂತ್ ಕೊಡೋಕ್ಕೆ ಇದನ್ನು ಹೆಲ್ಪ್ ಮಾಡುತ್ತೆ. ಇವೆರಡು ಶ್ರಿಂಕೇಜು ಅದ್ರ ಬಗ್ಗೆ ನೋಡ್ಕೊಳ್ಳುತ್ತೆ ಇವೆರಡು. ಓಕೆ, ಅರ್ಥ ಆಯ್ತಲ್ಲ? ಸ್ಟ್ರೆಂತ್ ಅಂತ ಬಂದಾಗ C3S C2S ಇವೆರಡೇ ಕೇಳ್ತಾರೆ. ಅರ್ಲಿ ಸ್ಟ್ರೆಂತ್ ಇದು, ಲೇಟರ್ ಆನ್ ಸ್ಟ್ರೆಂತ್ ಇದು. ನೆಕ್ಸ್ಟ್ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಒಂದು 2-3 ಪಾಯಿಂಟ್ಸ್ ಇದೆ. ಹೈಯರ್ C3S ಕಂಟೆಂಟ್ ಇನ್ಕ್ರೀಸ್ ರೇಟ್ ಆಫ್ ದಿ ಸ್ಟ್ರೆಂತ್ ಗೇನ್. ಅಂದರೆ ನಿಮಗೆ ಹೈಯರ್ ಸ್ಟ್ರೆಂತ್ ಬೇಕಾದರೆ C3S ಕಂಟೆಂಟ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೈಯರ್ C3S ಇನ್ಕ್ರೀಸ್ ದ ಹೀಟ್ ಇವ್ಯಾಲ್ಯೂಯೇಷನ್. ನೋಡಿ, ಯಾವ ಥರ ನೀವು C3S ನೀವು ಇನ್ಕ್ರೀಸ್ ಮಾಡ್ತಾರೆ, ಹೀಟ್ ಆಫ್ ಇವ್ಯಾಲ್ಯೂಯೇಷನ್ನು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಡೇಂಜರಸ್. ಹೀಟ್ ಇವ್ಯಾಲ್ಯೂಯೇಷನ್ ಜಾಸ್ತಿ ಆಗಬಾರ್ದು, ಆದರೆ ಕ್ರ್ಯಾಕ್ಸು ಬೇಗ ಆಗಿಬಿಡುತ್ತೆ. ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಹ್ಯಾವ್ ಹೈ C3S ಕಂಟೆಂಟ್ ಆ್ಯಂಡ್ ಹ್ಯಾವ್ ಹೈ ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ. ಆಯಿತಾ? ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ ಅಂದರೆ ಎಷ್ಟು ಈಗ ಸಮ್ ಅಮೌಂಟ್ ಆಫ್ ಸಿಮೆಂಟು, ಈಗ ಎಷ್ಟು ಅಮೌಂಟ್ ಆಫ್ ಸಿಮೆಂಟು ಎಷ್ಟು ಏರಿಯಾನ ಕವರ್ ಮಾಡುತ್ತೆ. 1 ಬ್ಯಾಗ್ ಆಫ್ ಸಿಮೆಂಟು ಎಷ್ಟು ಏರಿಯಾನ ಕವರ್ ಮಾಡುತ್ತೆ, ಅದಕ್ಕೆ ನಾವು ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ ಅಂತೀವಿ. ಓಕೆ, ಅರ್ಥ ಆಯ್ತಲ್ಲ ಈ ಕ್ವಶನ್ ಬಗ್ಗೆ? ಈ ಕ್ವಶನ್ ಎಕ್ಸ್ಪ್ಲನೇಷನ್ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಐಡೆಂಟಿಫೈ, ಕ್ವಶನ್ ನಂಬರ್ 89. ಐಡೆಂಟಿಫೈ ವಿಚ್ ಗ್ರೇಡ್ ಆಫ್ ಸಿಮೆಂಟ್ ಈಸ್ ನಾಟ್ ಅವೈಲೇಬಲ್ ಇನ್ ಇಂಡಿಯನ್ ಮಾರ್ಕೆಟ್. ನೋಡಿ, ಇದಕ್ಕೆ ಜಸ್ಟ್ ಒಂದು ಸಿಂಪಲ್ ಆಗಿ ನೆನಪಿಡ್ಬೇಕು ನೀವು. 33 ಗ್ರೇಡ್ ಇದೆ, 43 ಗ್ರೇಡ್ ಇದೆ, 53 ಗ್ರೇಡ್ ಇದೆ. ಆಯಿತಾ? ಇದು ಎಲ್ಲರಿಗೂ ಗೊತ್ತು. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಇವು ಯಾವ್ಯಾವ ಕೋಡ್ ಬುಕ್ ಯೂಸ್ ಮಾಡ್ತಾರೆ ಅದನ್ನು ಓದ್ಕೊಳ್ಳಿ. ಆಯಿತಾ? ಯಾವ್ಯಾವ ಕೋಡ್ ಬುಕ್ ಯೂಸ್ ಮಾಡ್ತಾರೆ 33ಗೆ, 43ಗೆ, 53ಗೆ. SSCGಯಲ್ಲಿ ಒಂದು ಸಲ ಕೇಳಿದ್ರು 33 ಗ್ರೇಡು ಯಾವ IS ಕೋಡ್ನ ಯೂಸ್ ಮಾಡಿ ರೆಫರ್ ಮಾಡಿ ಟೆಸ್ಟಿಂಗ್ ಮಾಡ್ತೀರ ಅಂತ. ಓಕೆ, ಇದನ್ನು ಇಂಪಾರ್ಟೆಂಟು. ಸೊ ನಮ್ಮ ಹತ್ರ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಇರೋದೇ 33, 43 ಆ್ಯಂಡ್ 53. 23 ಅಂತೂ ಬರೋದಿಲ್ಲ. ಸೊ ಆನ್ಸರ್ ಇದಾಗುತ್ತೆ. ಬಟ್ ಇಲ್ಲಿ ನೀವು ನೆನ್ಪಿಡ್ಬೇಕು ಇನ್ನೊಂದು ಪಾಯಿಂಟ್ ಅಂದರೆ 33 ಅಂತ ಯಾಕೆ ಬಂತು, 43 ಅಂತ ಯಾಕೆ ಬಂತು, 53 ಅಂತ ಯಾಕೆ ಸೆಲೆಕ್ಟ್ ಮಾಡಿದ್ರಂದರೆ
ಯಾವಾಗ ಒಂದು ಸ್ಟ್ಯಾಂಡರ್ಡ್ ಪ್ಯಾರಾಮೀಟರ್ಸ್ನ ಅವ್ರು ಸೆಲೆಕ್ಟ್ ಮಾಡಿಬಿಟ್ಟು ಈ ಸೈಂಟಿಸ್ಟ್ಗಳು ಪ್ಯಾರಾಮೀಟರ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಮಿನಿಮಮ್ ಇಟ್ಕೊಂಡು ಮ್ಯಾಕ್ಸಿಮಮ್ವರೆಗೆ ಅಂದರೆ ಮಿನಿಮಮ್ ಕನ್ಸ್ಟ್ರಕ್ಷನ್ನು ಓಕೆ ಕಾಸ್ಟು ಎಕಾನಮಿ ಇದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಒಂದು ಸ್ಟ್ರೆಂತ್ ತೆಗಿತಾರೆ. ಟೆಸ್ಟಿಂಗ್ ಮಾಡಿದಾಗ ಅದು ಸ್ಟ್ರೆಂತು 33 ಬಂತು. ಇನ್ನೊಂದು ಮಾಡ್ತಾರೆ ಸೆಂಟ್ರಲಲ್ಲಿ, ಇದು ಹೈಯರು, ಇದು ಸೆಂಟ್ರಲಲ್ಲಿ, ಅದು 43 ಆಗುತ್ತೆ. ಇನ್ನೊಂದು ಹೈಯರ್ ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡು ಮಾಡ್ತಾರೆ, ಅದು 53. ಸೊ ಈ ಥರ ಅವರು ಪ್ರಾಕ್ಟಿಕಲ್ ಅದನ್ನು ಕಂಡಕ್ಟ್ ಮಾಡಿಬಿಟ್ಟು ಪ್ಯಾರಾಮೀಟರ್ಸ್ನ ಸೆಲೆಕ್ಟ್ ಮಾಡಿ 3 ಡಿಫ್ರೆಂಟ್ ಗ್ರೇಡ್ಸ್ ಆಫ್ ಸಿಮೆಂಟ್ನ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ. ಆಯಿತಾ, ಇಂಡಿಯನ್ ಮಾರ್ಕೆಟ್ಗೆ ಅಂತಲ್ಲ, ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ನಾವು ಯೂಸ್ ಮಾಡ್ತೀವಿ. ನಂಬರ್ಸ್ ಯಾವ ಥರ ಬಂತು ಅಂತ ಅರ್ಥ ಆಯ್ತಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ ನಾನು ಹೇಳೋದು. ಓಕೆ, ನೋಡಿ ಇಲ್ಲೊಂದು ಸ್ವಲ್ಪ ಪಾಯಿಂಟ್ಸ್ ಇದೆ, ಅದನ್ನು ನೋಡ್ಕೊಂಡು ಬಿಡೋಣ. OPC is found in 3 grades 33, 43, 53. ರೈಟ್, ಇದು ಆಯಿತು. ದ ನಂಬರ್ 33, 43, 50 correspond to 28 days strength of cement in megapascal or Newton per millimeter square as obtained from the standard test on the cement sand mortar specimen 1 cement to 3. ನೋಡಿ, ಇದೂ ಇಂಪಾರ್ಟೆಂಟು. ಸೊ ಇವು ಟೆಸ್ಟ್ ಮಾಡುವಾಗ ನೀವು ರೇಷಿಯೋ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ಬೋದು. 1:3, 1 ಸಿಮೆಂಟ್ ಇದ್ದರೆ 3 ಸ್ಯಾಂಡ್ ಇರುತ್ತೆ. ಮತ್ತು ಇದಕ್ಕೆ ಕ್ಯೂಬ್ ಸೈಜ್ ಏನು ಯೂಸ್ ಮಾಡ್ತೀರಾ, ಸಿಮೆಂಟ್ ಕ್ಯೂಬ್ಗೆ 70.5 ಆರ್ 70.6 mm ಆರ್ 7.05 ಸೆಂಟಿಮೀಟರ್. ಆಯಿತಾ, 7.05 ಸೆಂಟಿಮೀಟರ್ನ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಇದು 33 ಏನಿದೆ ಅಂದರೆ ಸ್ಟ್ರೆಂತ್ ಇದೆ. ಆಫ್ಟರ್ 28 ಡೇಸು ಇದು ಮಾಡಿದಾಗ ಏನಂತಾರೆ, ಟೆಸ್ಟಿಂಗ್ ಮಾಡಿದಾಗ 33, 43, 53 ಸ್ಟ್ರೆಂತ್ ಬಂತು. ಅದಕ್ಕೋಸ್ಕರ ಅದನ್ನು ಈ ಥರ ಡಿವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಕಾಮನ್ಲಿ ಯೂಸ್ ಲೈಮ್ ಇನ್ ವೈಟ್ ವಾಷಿಂಗ್. ವೈಟ್ ವಾಷಿಂಗಲ್ಲಿ ಯಾವ್ದು ಯೂಸ್ ಮಾಡ್ತಾರೆ? ವೈಟ್ ವಾಷಿಂಗಲ್ಲಿ ನೋಡಿ, ಹೈಡ್ರೋಲಿಕ್ ಲೈಮು ಯಾವತ್ತೂ ಅಂಡರ್ ವಾಟರ್ ಯೂಸ್ ಮಾಡ್ತೀವಿ. ಓಕೆ, ಇದಂತೂ ಬರೋದಿಲ್ಲ. ರೈಟ್, ಲೀನ್ ಲೈಮ್ ಅಂತೂ ಓದಿಲ್ಲ. ಕ್ವಿಕ್ ಲೈಮು, ಫ್ಯಾಟ್ ಲೈಮು. ಆಯಿತಾ, ಫ್ಯಾಟ್ ಲೈಮೇ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ, ಇಲ್ಲ ಕ್ವಿಕ್ ಲೈಮ್ ಯೂಸ್ ಮಾಡ್ತಾರೆ? ಆನ್ಸರ್ ಮಾಡ್ಬೋದಾ? ರೈಟ್, ಸೊ ಫ್ಯಾಟ್ ಲೈಮ್ನ ಪ್ಲಾಸ್ಟರಿಂಗ್ ಮತ್ತು ಯಾವುದಕ್ಕೆ, ವೈಟ್ ವಾಷಿಂಗ್ಗೆ ಯೂಸ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಲ್ಲ? ಇದು ಕ್ವಶನು ಸಿಂಪಲ್ ಆಗಿದೆ, ಜಸ್ಟ್ ಸಿಂಪಲ್ ಕ್ವಶನ್. ನೆಕ್ಸ್ಟ್, ದ ವಾಲ್ಯೂಮ್ ಆಫ್ 1 ಬ್ಯಾಗ್ ಆಫ್ ಸಿಮೆಂಟ್ ಈಸ್. ನೋಡಿ, ಇಲ್ಲಿ ವೇಟ್ ಆಫ್ ದಿ ಸಿಮೆಂಟ್ ಬ್ಯಾಗ್ ಡಿಫ್ರೆಂಟು, ವಾಲ್ಯೂಮ್ ಡಿಫ್ರೆಂಟು. ಆಯಿತಾ, ವೇಟ್ ನಿಮಗೆ ಗೊತ್ತಿದೆ 50 kg ಆಗುತ್ತೆ. ಬಟ್ ವಾಲ್ಯೂಮು ಆ ಥರ ಅಲ್ಲ. ವಾಲ್ಯೂಮ್ನ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ನೀವು. ಆಯಿತಾ, ಆ ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ. ಆನ್ಸರ್ ನೋಡೋಕ್ಕಿಂತ ಮುಂಚೆ ಆ ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ ಯಾವ ಥರ ಬರುತ್ತೆ ಅಂತ. ಆಯಿತಾ, ಇವಾಗ ನೋಡಿ, ವಾಲ್ಯೂಮ್ ಆಫ್ 1 ಬ್ಯಾಗ್ ಆಫ್ ಸಿಮೆಂಟ್ ಈಸ್ 35 ಲೀಟರ್. 35 ಲೀಟರ್ ಅಂತ ಹೇಳ್ತಾ ಇದ್ದೀನಿ ನಾನು, ಆರ್ 0.035. ರೈಟ್, ಸೊ 0.03437 ಇವರು ಏನು ಮಾಡಿದ್ದಾರೆ, ಇದನ್ನು ರೌಂಡ್ ಫಿಗರ್ ತೊಗೊಂಡಿದ್ದಾರೆ. ಸೊ ಆನ್ಸರ್ ಇದಾಗುತ್ತೆ. ಅಂದರೆ ಇವಾಗ ನೆನ್ಪಿಟ್ಕೋಬೇಕು ನೀವು, 1 ಬ್ಯಾಗ್ ಆಫ್ ಸಿಮೆಂಟ್ಗೆ 35 ಲೀಟರ್ ನೀರು ಬೇಕು ಅಂತ ನಾನು ಹೇಳ್ತಾ ಇರೋದು. ಅದನ್ನು ನಾನು ಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ 0.035 ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಯಾವಾಗ ನೀವು KGಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಲ್ಲ ಕ್ವಾಂಟಿಟಿನ, ಡಿವೈಡೆಡ್ ಬೈ ಈ ವ್ಯಾಲ್ಯೂ ಮಾಡಿಕೊಂಡ್ರೆ ನಿಮಗೆ ನಂಬರ್ ಆಫ್ ಬ್ಯಾಗ್ಸು ಬರುತ್ತೆ. ಓಕೆ, ಇದು ಕ್ವಶನ್ ನೆಕ್ಸ್ಟ್ ಇದೆ, ಬರುತ್ತೆ, ಅಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೂ ಇಲ್ಲೊಂದ್ಸಲ ನೋಡ್ಕೊಂಡ್ಬಿಡಿ. ಅರ್ಥ ಆಯ್ತಲ್ಲ? ಇದು ಇಂಪಾರ್ಟೆಂಟ್ ಇದೆ ನೋಡಿ, ಯಾಕೆಂದರೆ ತುಂಬ ಜನ ಗೊತ್ತಿರಲ್ಲ, ಬರೀ 50 ಅದು ಕಾಣುತ್ತೆ, ಆದರೂ ಹಾಕ್ಬಿಡ್ತಾರೆ. ಓಕೆ, ವೇಟ್ ಆಫ್ ಸಿಮೆಂಟ್ ಬ್ಯಾಗ್ ಗೊತ್ತಿದೆ 50 kg, ಅದು ಎಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಕ್ವಶನ್, ಫಾರ್ 1 ಕ್ಯೂಬಿಕ್ ಮೀಟರ್ ಆಫ್ ಕಾಂಕ್ರೀಟ್ 1:2:4 ದ ನಂಬರ್ ಆಫ್ ಸಿಮೆಂಟ್ ಬ್ಯಾಗ್ಸ್ ರಿಕ್ವೈರ್ಡ್. ನೋಡಿ, ಅದೇ ಕ್ವಶನ್ ಬಂದಿದೆ ಇವಾಗ ನೋಡಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತ. ಈ ಆನ್ಸರ್ ಬಿಟ್ಬಿಡಿ, ಆನ್ಸರ್ ಆಮೇಲೆ ನೋಡೋಣ. ಫಸ್ಟ್ ಕ್ಯಾಲ್ಕುಲೇಟ್ ಯಾವ ಥರ ಮಾಡಬೇಕು. ಇಲ್ಲಿ ಏನು ಕ್ವಶನ್ ಏನಿದೆ, 1 ಕ್ಯೂಬಿಕ್ ಮೀಟರ್ ಕೇಳಿದ್ದಾರೆ ಅವರು. ಆಯಿತಾ, 1 ಮೀಟರ್ ಕ್ಯೂಬ್ಗೆ ಆಯಿತಾ ಎಷ್ಟು ಸಿಮೆಂಟ್ ಬ್ಯಾಗ್ ಬೇಕು ಈ ರೇಷಿಯೋಯಿಂದ. ನೋಡಿ, ರೇಷಿಯೋ ಕೊಟ್ಟರು ಮಾಡ್ಬೋದು. ಆಯಿತಾ, ಇದನ್ನು ವಾಲ್ಯೂಮ್ ಕೇಳ್ಕೊಂಡ್ಬಿಟ್ಟು ನೋಡಿ ಯಾವ ಥರ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಏನು, ದ ವಾಲ್ಯೂಮ್ ಆಫ್ ವೆಟ್ ಕಾಂಕ್ರೀಟ್ ಈಸ್ 1.45 ಟೈಮ್ಸ್ ದ ವಾಲ್ಯೂಮ್ ಆಫ್ ಡ್ರೈ ಕಾಂಕ್ರೀಟ್. ಈ ಪಾಯಿಂಟ್ ಅರ್ಥ ಮಾಡ್ಕೋಬೇಕು ನೋಡಿ. ಇದು ಪಾಯಿಂಟ್ ಅರ್ಥ ಆಗಲಿಲ್ಲ ಅಂದರೆ ಮುಂದಿನ ಪಾಯಿಂಟ್ ನಿಮಗೆ ಅರ್ಥ ಆಗಲ್ಲ. ಏನು ಗೊತ್ತಾ, ನೋಡ್ರಿ, ಇವಾಗ ನೀವು 10 kg ಆಫ್ ಸಿಮೆಂಟ್ ತೋತಾ ಇದ್ದೀರಾ. ಆಯಿತಾ, ಇದು ಡ್ರೈ, ನಾವು ಕ್ಯಾಲ್ಕುಲೇಟ್ ಮಾಡೋದೆಲ್ಲ ಡ್ರೈ ಇರುತ್ತೆ. ಬಟ್ ನೀವು ವಾಟರ್ ಯಾವಾಗ ಆ್ಯಡ್ ಮಾಡ್ತೀರಲ್ಲ, ಈ 10 ಮೀಟರ್ ಕ್ಯೂಬು ಏನಾಗುತ್ತೆ, ರೆಡ್ಯೂಸನ್ನು 7 ಅಥವಾ 6 ಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಆಗಿಬಿಡುತ್ತೆ. ಯಾಕೆಂದರೆ ವಾಟರ್ ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ, ವಾಲ್ಯೂಮ್ ಶ್ರಿಂಕ್ ಆಗುತ್ತೆ, ಸಿಮೆಂಟ್ ವಾಲ್ಯೂಮ್ ಶ್ರಿಂಕ್ ಆಗುತ್ತೆ, ಅಂದರೆ ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ನೀವು ಕ್ವಾಂಟಿಟಿ ಎಷ್ಟು ಬೇಕಾಗಿತ್ತು ಅದಕ್ಕಿಂತ ಕಮ್ಮಿ ಆಗುತ್ತೆ. ಮತ್ತೆ ನೀವು ಮಿಕ್ಸ್ ಮಾಡಬೇಕು, ಮತ್ತೆ ನೀರು ಹಾಕಬೇಕು. ಅದಕ್ಕೋಸ್ಕರನೇ
ಯಾವಾಗ ಇನಿಷಿಯಲಿ ನೀವೇನು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀರಲ್ಲ ಅಲ್ಲೇ ನಾವೇನು ಮಾಡ್ತೀವಿ 30ರಿಂದ 40% ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋತೀವಿ ಆಯಿತಾ. ಎಷ್ಟು ನಮಗೆ ಕಮ್ಮಿ ಆಗುತ್ತೆ ಅದಕ್ಕೆ ಅಲ್ಲಿ ಏನು ಮಾಡಿದ್ದಾರೆ ಅವರು 1.54 ಅಂದರೆ ನೀವು 100 ಗ್ರಾಮ್ ತೊಗೊಂಡ್ರೆ ಅದ್ರದ್ದು 1.5 ಟೈಮ್ಸು ಜಾಸ್ತಿ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ವಾಲ್ಯೂಮ್ ಆಫ್ 1 ಮೀಟರ್ ಕ್ಯೂಬ್ ಆಫ್ ವೆಟ್ ಕಾಂಕ್ರೀಟ್ ನೋಡಿ ಇಲ್ಲಿ ವೆಟ್ ಕಾಂಕ್ರೀಟ್ ಅಂತ ಬಂದಿದೆ ರೈಟ್. ಸೊ ಇದು ಡ್ರೈ ಕಾಂಕ್ರೀಟ್ ನೋಡಿ ಡಿಫ್ರೆನ್ಸ್ ಇದೆ ಸ್ವಲ್ಪ ನೋಡ್ಬೇಕು ಕರೆಕ್ಟಾಗಿ. ಇದು ಡ್ರೈ ಇದೆ, ಇದು ವೆಟ್ ಕಾಂಕ್ರೀಟು. ಡ್ರೈಯಿಂದ ವೆಟ್ ಆಗೋಕ್ಕೆ ಏನಂದರೆ ನಾವು ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮ್ಮ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ ರೈಟ್. ಆವಾಗ 1.54 ಈಸ್ ಅ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ದಿಸ್ ಈಸ್ 1 ಮೀಟರ್ ಕ್ಯೂಬ್ ವರ್ಕ್. 1 ಮೀಟರ್ ಕ್ಯೂಬ್ಗೆ ಕ್ಯಾಲ್ಕುಲೇಟ್ ಮಾಡೋದಿದೆ. ಇದು ಕೊಟ್ಟಿರೋ ಗಿವನ್ ರೇಷಿಯೋ ಆಯಿತಾ. ಅಂದರೆ ವಾಲ್ಯೂಮ್ ಡಿವೈಡೆಡ್ ಬೈ ವರ್ಕ್ ಈ ಥರ. ಸಾರಿ ಒಂದು ನಿಮಿಷ ಉಲ್ಟಾ ಆಗಿಬಿಡ್ತು. ವರ್ಕು ಡಿವೈಡೆಡ್ ಬೈ ವಾಲ್ಯೂಮ್ ಆಗುತ್ತೆ ಆಯಿತಾ. ಸಾರಿ ಇದನ್ನು ರಿವರ್ಸ್ ಮಾಡಿಬಿಟ್ಟಿದ್ದೆ ನಾನು. ವರ್ಕು 1 ಮೀಟರ್ ಕ್ಯೂಬ್ ಇದೆ ಆಯಿತಾ. ಆಮೇಲೆ ವಾಲ್ಯೂಮು ಇದು ನಮ್ಮದು ರೇಷಿಯೋನೂ ಅನ್ಬೋದು ಇಲ್ಲ ವಾಲ್ಯೂಮು ಅನ್ಬೋದು ಆಯಿತಾ. ಇಂಟು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ನಮ್ದು ಏನಿದೆ ಅದು ಮಾಡಿದಾಗ 0.22 ಮೀಟರ್ ಕ್ಯೂಬ್ ಬರುತ್ತೆ. ಓಕೆ 0.22 ಮೀಟರ್ ಕ್ಯೂಬ್ ಬರುತ್ತೆ. ಬಟ್ ವೇಟ್ ಆಫ್ 1 ಸಿಮೆಂಟ್ ಬ್ಯಾಗ್ ನಮ್ದು ಏನಿದೆ 50 ಇದೆ, ವಾಲ್ಯೂಮ್ 0.035 ಇದೆ. ಅದನ್ನು ನಾವು 0.22 ಇಂಟು 50 ಡಿವೈಡ್ ಬೈ 0.0035 ಮಾಡಿದ್ರೆ ಎಷ್ಟು ಬರುತ್ತೆ 314.3 kg ಬರುತ್ತೆ ಆಯಿತಾ. ಈ 314.3 ಡಿವೈಡೆಡ್ ಬೈ 50 ಮಾಡ್ಬೇಕು ನಾವು ಆಯಿತಾ. ಡಿವೈಡೆಡ್ ಬೈ 50 ಯಾಕೆ ಮಾಡ್ಬೇಕಂದ್ರೆ 1 ಬ್ಯಾಗ್ ಆಫ್ ಸಿಮೆಂಟಲ್ಲಿ 50 kg ಇದೆ. ಇವಾಗ ಇಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾರೆ ಕೆ ಜಿಯಲ್ಲಿ ಕೊಟ್ಟಿಲ್ಲ, ಬ್ಯಾಗ್ಸಲ್ಲಿ ಕೊಟ್ಟಿದ್ದಾರೆ. ಅದನ್ನು ಇದು ನಂಬರ್ ಆಫ್ ಬ್ಯಾಗ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಅವಾಗ 6 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ ಆನ್ಸರ್. ಓಕೆ ಅರ್ಥ ಆಯ್ತಲ್ಲ. ಸೊ ನಮ್ಮ ಆನ್ಸರ್ ಯಾವುದಾಗುತ್ತೆ ಡಿ ಆಗುತ್ತೆ ಆನ್ಸರ್ ರೈಟ್. ಈ 300 ಓಕೆ 6.3 ಇಲ್ಲಿ ನಾನು ಬರ್ದಿಲ್ಲ, ಇಲ್ಲಿ ನೋಡಿ 314 ಡಿವೈಡೆಡ್ ಬೈ ಏನಾಗುತ್ತಿದು ಡಿವೈಡೆಡ್ ಬೈ 50 ಆಗುತ್ತೆ. ಇದನ್ನು ಮಾಡಿದಾಗ ಈ ಥರ 6.3 ಸಮಥಿಂಗ್ ಆನ್ಸರ್ ಬರುತ್ತೆ. ಓಕೆ ಅರ್ಥ ಆಯ್ತಲ್ಲ ಯಾವ ಥರ ಬರುತ್ತೆ ಅಂತಿದು. ಸಿಂಪಲ್ ಆಗಿದೆ, ಬಟ್ ನೀವು ಸ್ವಲ್ಪ ಏನಂದರೆ ಕ್ಯಾಲ್ಕುಲೇಷನ್ ಅರ್ಥ ಮಾಡ್ಕೋಬೇಕಷ್ಟೆ. ನೆಕ್ಸ್ಟ್ ಕ್ವಶನ್. ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಟೆಸ್ಟ್ ಈಸ್ ಡನ್ ಇನ್. ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಟೆಸ್ಟ್ ಯಾವುದಕ್ಕೆ ಮಾಡ್ತಾರೆ ರೀ ನೋಡಿ. 3 ಟೆಸ್ಟ್ ಇರುತ್ತೆ. ಒಂದು ಕನ್ಸಿಸ್ಟೆನ್ಸಿ, ಒಂದು ಇನಿಷಿಯಲ್ ಸೆಟ್ಟಿಂಗ್ ಟೈಮು, ಒಂದು ಫೈನಲ್ ಸೆಟ್ಟಿಂಗ್ ಟೈಮು. ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಟೆಸ್ಟು, ಇನಿಷಿಯಲ್ ಕನ್ಸಿಸ್ಟೆನ್ಸಿ ಟೆಸ್ಟು, ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟು, ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟು. ಇವು 3ಕ್ಕೆ ಒಂದೇ ಇಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ, ಅದೇ ವಿಕಟ್ ಅಪ್ಪರ್ಟಸ್. ಓಕೆ ವಿಕಟ್ ಅಪ್ಪರ್ಟಸ್ನ ನಾವು 3 ಟೆಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಆಯಿತಾ. ಇಲ್ಲಿದೆ ನೋಡಿ. ಇವಾಗ ಸ್ವಲ್ಪ ನಿಮಗೆ ಒಂಥರ ಗ್ಲ್ಯಾನ್ಸ್ ಮಾಡಿಬಿಡ್ತೀನಿ ಯಾವ್ಯಾವ ಟೆಸ್ಟ್ಗೆ ಏನೇನು ಮಾಡ್ತೀರಾ ಮತ್ತು ಯಾವ್ಯಾವ ಮೆಥಡ್ ಅಪ್ಪರ್ಟಸ್ ಯೂಸ್ ಮಾಡ್ತಾರೆ ಅದು ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಫೈನ್ನೆಸ್ ಟೆಸ್ಟಲ್ಲಿ ಆಯಿತಾ. ಸೊ ಏನು ಮಾಡ್ತಾರೆ ಪರ್ಪಸ್ ಏನು ಮೆಜರ್ಸ್ ದ ಮೀನ್ ಸೈಜ್ ಆಫ್ ದಿ ಗ್ರೈನ್. ಇದು ಇಂಪಾರ್ಟೆಂಟ್ ಇದೆ ನೋಡಿ. ಇವಾಗ ಈ ಟೇಬಲು ಇಂಪಾರ್ಟೆಂಟ್ ಇದೆ, ಯಾಕಂದರೆ ಇಲ್ಲಿ ಯಾಕೆ ಮಾಡ್ತಾರೆ ಅಪ್ಪರ್ಟಸ್ ಯಾವುದಿದೆ ಅದು ಹಾಕಿದ್ದೀನಿ ಆಯಿತಾ. ಸಿವ್ ಮೆಥಡ್ ಇದೆ, ಏರ್ ಪರ್ಮೆಬಿಲಿಟಿ ಮೆಥಡ್ ಇದೆ ಆಯಿತಾ. ಇದನ್ನ ಬ್ಲೇನ್ಸ್ ಮೆಥಡು ಮತ್ತು ನರ್ಸ್ ಮೆಥಡು, ಸೆಡಿಮೆಂಟೇಷನ್ ಮೆಥಡು ಮತ್ತು ವೆಂಗರ್ ಟರ್ಬಿಡಿಟಿ ಮೆಥಡ್, ಇವೆಲ್ಲ ಫೈನ್ನೆಸ್ ಟೆಸ್ಟ್ಗೆ ಮಾಡ್ತೀವಿ ಆಯಿತಾ. ಮೆಜರ್ಸ್ ಏನು ಮಾಡ್ತಾರೆ ಅಂದರೆ ಸೈಜ್ ಆಫ್ ದಿ ಪಾರ್ಟಿಕಲ್ ಗ್ರೇನ್ ಸೈಜು. ಕನ್ಸಿಸ್ಟೆನ್ಸಿ ಟೆಸ್ಟಲ್ಲಿ ಏನು ಮಾಡ್ತಾರೆ ಕ್ವಾಂಟಿಟಿ ಆಫ್ ವಾಟರ್ ರಿಕ್ವೈರ್ಡ್ ಟು ಫಾರ್ಮ್ ಎ ಪೇಸ್ಟ್ ಆಫ್ ನಾರ್ಮಲ್ ಕನ್ಸಿಸ್ಟೆನ್ಸಿ. ವಾಟರ್ ಎಷ್ಟು ಆ್ಯಡ್ ಮಾಡಬೇಕು ಒಂದು ಸಿಮೆಂಟ್ ಪೇಸ್ಟ್ ಸ್ಟ್ಯಾಂಡರ್ಡ್ ಪೇಸ್ಟ್ಗೆ, ಅದನ್ನು ನಾವು ಇಲ್ಲಿ ಕನ್ಸಿಸ್ಟೆನ್ಸಿ ಟೆಸ್ಟಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ವಿಕಟ್ ಅಪ್ಪರ್ಟಸ್ ಯೂಸ್ ಮಾಡ್ತೀವಿ. ಸೆಟ್ಟಿಂಗ್ ಟೈಮಲ್ಲಿ 2 ಇದೆ ಆಯಿತಾ, ಒಂದು ಇನಿಷಿಯಲ್ ಒಂದು ಫೈನಲು. ಸೊ ಅಪ್ಪರ್ಟಸ್ಸು ವಿಕಟ್ ಅಪ್ಪರ್ಟಸ್ ಯೂಸ್ ಮಾಡ್ತೀವಿ. ಸೌಂಡ್ನೆಸ್ ಟೆಸ್ಟಲ್ಲಿ ಏನು ಮಾಡ್ತೀವಿ ಸೌಂಡ್ನೆಸ್ ಆಫ್ ದಿ ಸಿಮೆಂಟ್, ವಾಲ್ಯೂಮ್ ಚೇಂಜಸ್ ಏನಾಗಿದೆ ಅದನ್ನು ಚೆಕ್ ಮಾಡ್ತೀವಿ. ಲೀ ಚಾಟ್ಲಿಯರ್ ಅಪ್ಪರ್ಟಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಬರೀ ಲೈಮ್ ಇದ್ದರೆ, ನಮ್ಮ ಸಿಮೆಂಟಲ್ಲಿ ಲೈಮ್ ಕಂಟೆಂಟ್ ಜಾಸ್ತಿ ಆಗಿದೆ ಅಂತ ನಮ್ಗೆ ಅನಿಸಿದ್ರೆ ನಾವು ಯಾವ ಟೆಸ್ಟ್ ಮಾಡಬೇಕು ಲೀ ಚಾಟ್ಲಿಯರ್ಸು. ಲೈಮ್ ಮತ್ತು ಮ್ಯಾಗ್ನೀಷಿಯಾ ಇದ್ದರೆ ಯಾವ್ದು ಮಾಡಬೇಕು ನಾವು ಆಟೋಕ್ಲೇವ್ ಟೆಸ್ಟು ಆಯಿತಾ. 2 ಇಂಪಾರ್ಟೆಂಟ್ ಇದೆ, ಇದನ್ನು ನೆನಪಿಟ್ಕೊಳ್ಳಿ. ಸ್ಟ್ರೆಂತ್ ಟೆಸ್ಟಲ್ಲಿ ಬರುತ್ತೆ ಕಂಪ್ರೆಸಿವ್ ಮತ್ತು ಟೆನ್ಸೈಲ್ ಸ್ಟ್ರೆಂತ್ನ ಟೆಸ್ಟ್ ಮಾಡೋಕ್ಕೆ. ಕಂಪ್ರೆಸಿವ್ ಸ್ಟ್ರೆಂತ್ ಟೆಸ್ಟು ಮತ್ತು ಟೆನ್ಸೈಲ್ ಸ್ಟ್ರೆಂತ್, ಬ್ರಿಕೆಟ್ ಟೆಸ್ಟ್ ಆರ್ ಸ್ಪ್ಲಿಟ್ ಟೆನ್ಸೈಲ್ ಸ್ಟ್ರೆಂತ್ನ ಮಾಡ್ತೀವಿ ಆಯಿತಾ. ಇದು ಸ್ಟ್ರೆಂತ್ ಬಗ್ಗೆ. ಇನ್ನೂ ಯಾವುದಿದೆ ಹೀಟ್ ಆಫ್ ಹೈಡ್ರೇಷನ್ ಇದೆ. ಟು ಫೈಂಡ್ ಔಟ್ ದ ಹೀಟ್ ಆಫ್ ಹೈಡ್ರೇಷನ್ ಆಫ್ ದಿ ಸಿಮೆಂಟ್ ಕ್ಯಾಲಿರೋಮೀಟರ್ ಮೆಥಡ್ ಅಂತ ಇದೆ. ಸುಮ್ಮನೆ ನಿಮಗೆ ಬೇಕಾದರೆ ರೆಫರೆನ್ಸ್ಗೆ ನೆನಪಿಟ್ಕೋಬೋದು, ಯಾಕೆಂದರೆ ಕೇಳಿದ್ರೆ ಕೇಳ್ಬೋದು. ಯಾಕೆಂದರೆ ಪಕ್ಕ ಎಲ್ಲರೂ ಇದು ಓದಿರಲ್ಲ, ಎಲ್ಲ ಮೇಲ್ಗಡೆದು ಓದಿರ್ತಾರೆ, ಇದು ಯಾವುದು ಓದಿರಲ್ಲ, ಅದಕ್ಕೆ ಇದು ಕೇಳ್ಬೋದು, ಅದನ್ನು ನೆನಪಿಟ್ಕೊಳ್ಳಿ. ಕ್ಯಾಲಿರೋಮೀಟರ್. ಸ್ಪೆಸಿಫಿಕ್ ಗ್ರಾವಿಟಿ ಟೆಸ್ಟು ಯಾವ ಥರ ಮಾಡ್ತಾರೆ ಯಾವುದರಿಂದ ಲೀ ಚಾಟ್ಲಿಯರ್ ಫ್ಲಾಸ್ಕ್ ಆರ್ ಡೆನ್ಸಿಟಿ ಬಾಟಲ್ ಅಂತಾರೆ. ಡೆನ್ಸಿಟಿ ಬಾಟಲ್ ಅದರಲ್ಲಿಂದನೂ ಯೂಸ್ ಮಾಡ್ತಾರೆ ಆಯಿತಾ. ಇವು 7 ಟೆಸ್ಟು ಯಾವುದಕ್ಕೆ ಸಿಮೆಂಟ್ಗೆ
ಒಳ್ಳೆ ಒಂದು ಟ್ಯಾಬ್ಲೋ ಕಾಲಮಲ್ಲಿ ಹಾಕಿ ನಿಮ್ಗೆ ಕೊಟ್ಟಿದ್ದೀನಿ, ಇದನ್ನು ಡ್ರಾ ಮಾಡ್ಕೊಳ್ಳಿ ಅಥವಾ ಶಾರ್ಟ್ ನೋಟ್ಸಲ್ಲಿ ಬರ್ಕೊಂಡ್ಬಿಡಿ. ನೆಕ್ಸ್ಟ್ ಕ್ವಶನ್, ಮತ್ತೆ ಅದೇ ಕ್ವಶನ್. ಲೀ ಚಾಡ್ಲಿಯರ್ ಮೆಥಡ್ ಕ್ಯಾನ್ ಬಿ ಯೂಸ್ ಟು ಡಿಟರ್ಮೈನ್ ವಾಟ್ ಜಸ್ಟ್ ವಿ ಹ್ಯಾವ್ ಸ್ಟಡಿಡ್. ಲೀ ಚಾಡ್ಲಿಯರ್ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಸೌಂಡ್ನೆಸ್ ಆಫ್ ದಿ ಸಿಮೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 95 ನೋಡೋಣ. ಒಂದು ನಿಮಿಷ, ಪೆನ್ ಮತ್ತೆ ತೊಳ್ಕೋಕ್ಕಾಗುತ್ತೆ ಸ್ವಲ್ಪ. ಓಕೆ, ಕ್ವಶನ್ ನಂಬರ್ 95. 28-day crushing strength of cement is tested on 70.7 mm size cubes of mortar having cement to sand proportion of. ನೋಡಿ, ಇಲ್ಲಿ ಸಿಮೆಂಟ್ ಮತ್ತು ಸಿಮೆಂಟ್ ಮೋಟಾರ್ದು ಪ್ರಪೋರ್ಷನ್ ಕೇಳ್ತಾ ಇದ್ದಾರೆ. 1:3 ಇಂದ ಮಾಡ್ತೀವಲ್ಲ ನಾವು ಟೆಸ್ಟಿಂಗು, ಅಲ್ಲ 1:3 ಇಂದ ಟೆಸ್ಟಿಂಗ್ ಮಾಡ್ತೀವಲ್ಲ, ಸರಿನಾ ಇಲ್ಲವ? 1:3 ಇಂದ ಮಾಡ್ತೀವಲ್ಲ ಟೆಸ್ಟಿಂಗು ನಾವು ಇದರಿಂದ ಮಾಡ್ತೀವಲ್ಲ, ಯಾಕೆಂದರೆ ಅದು ಸ್ಟ್ಯಾಂಡರ್ಡ್ ಇದೆ 1:3. ಇನ್ ಕಂಪ್ರೆಸಿವ್ ಸ್ಟ್ರೆಂತ್ ಟೆಸ್ಟ್ ಸಿಮೆಂಟ್ ಆ್ಯಂಡ್ ಸ್ಟ್ಯಾಂಡರ್ಡ್ ಸ್ಯಾಂಡ್, ಎನರ್ ಸ್ಯಾಂಡ್ ಇಸ್ ಮಿಕ್ಸ್ ಇನ್ ಪ್ರಪೋರ್ಷನ್ ಆಫ್ 1 ಸಿಮೆಂಟ್ to 3 ಸ್ಯಾಂಡ್ ಬೈ ವೇಟ್ನ ನಾವು ಮಾಡ್ತೀವಿ. ಸಿಂಪಲ್ ಕ್ವೆಶನ್, ಬಟ್ ನಿಮಗೆ ಗೊತ್ತಿರಬೇಕು ಸ್ಟ್ಯಾಂಡರ್ಡ್ ಇದೆ ಅಂತ. ನೀವು 1:2 ಹಾಕ್ಬಿಡ್ತಾರೆ ಜಾಸ್ತಿ ಜನ, ಇಲ್ಲ 1:4 ಹಾಕ್ತಾರೆ, ಬಟ್ ಆನ್ಸರ್ ಇಸ್ 1:3 ಇದೆ. ಓಕೆ, ಆಸ್ ಪರ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್ ಕ್ವೆಶನ್. ಫಾರ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ 43 grade 28-day mean compressive strength should exceed ಆಯ್ತಾ, ಶುಡ್ ನಾಟ್ ಎಕ್ಸೀಡ್ ಬರಬೇಕು. 43 ಗ್ರೇಡ್ದು 43ನೇ ಸ್ಟ್ರೆಂತ್ ಬರುತ್ತೆ 28 ಡೇಸಲ್ಲಿ, ಆಯಿತಾ. 43ನೇ ಸ್ಟ್ರೆಂತ್ ಬರುತ್ತೆ, ಯಾಕೆಂದರೆ ದೇರ್ ನಂಬರ್ಸ್ ಇಂಡಿಕೇಟ್ಸ್ ದ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ದಟ್ ಸಿಮೆಂಟ್. 33 means 33 Newton per millimeter square strength after 28 days. 43 also after 28 days and 53 also 28 days strength after 28 days strength. ಆಯಿತಾ, ಗೊತ್ತಾಯ್ತಿಲ್ಲ? ಯಾವ್ದು ಅದು ನಂಬರ್ ಏನಿದೆಯಲ್ಲ ಅದೇ ಕಂಪ್ರೆಸಿವ್ ಸ್ಟ್ರೆಂತ್ ತೋರಿಸುತ್ತೆ, ಮೀನ್ ಕಂಪ್ರೆಸಿವ್ ಸ್ಟ್ರೆಂತ್ ತೋರಿಸುತ್ತೆ. ನೆಕ್ಸ್ಟ್ ಕ್ವಶನ್. ದ ಕಾಂಪೌಂಡ್ ಫಸ್ಟ್ ಟು ಸೆಟಲ್ ಇನ್ ಸಿಮೆಂಟ್ ಈಸ್. ಕಾಂಪೌಂಡು ಫಸ್ಟ್ ಯಾವುದ್ರಲ್ಲಿ ಫಸ್ಟ್ ಸಿಮೆಂಟಲ್ಲಿ ಯಾವ ಸೆಟ್ ಆಗುತ್ತೆ ಆಯಿತಾ? ಇದಂತೂ ಕ್ವಶನ್ ನಿಮಗೆ ಬಯಾಟ್ ಆಗಿಬಿಡಬೇಕು. ಟ್ರೈ ಕ್ಯಾಲ್ಶಿಯಂ ಅಲ್ಯುಮಿನೇಟಾ ಆನ್ಸರು? ಟ್ರೈ ಕ್ಯಾಲ್ಶಿಯಂ ಅಲ್ಯುಮಿನೇಟ್. ಕನ್ಫ್ಯೂಷನೇ ಆಗ್ಬಾರ್ದು ನಿಮಗೆ, ಕ್ವಶನ್ ನೋಡಿದ ತಕ್ಷಣ ಟಕ್ಕಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಬೋಗಸ್ ಕಂಪೌಂಡ್ ಆಫ್ ಸಿಮೆಂಟ್ ಲಿಬರೇಟ್ ಮ್ಯಾಕ್ಸಿಮಮ್ ಹೀಟ್ ಆಫ್ ಹೈಡ್ರೇಷನ್? ಇದು ನೋಡಿ ಇಂಪಾರ್ಟೆಂಟ್ ಕ್ವಶನ್, ಯಾಕೆಂದರೆ ನೀವು ಕೇಳಿದ್ದೆ ಕ್ವಶನ್ ಕೇಳ್ತೀರಾ, ಬಟ್ ಯಾವಾಗ ಸ್ವಲ್ಪ ಟ್ವಿಸ್ಟ್ ಮಾಡಿ ಹಾಕಿದ್ರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಮ್ಯಾಕ್ಸಿಮಮ್ ಹೀಟ್ ಆಫ್ ಹೈಡ್ರೇಷನ್ನು ಯಾವುದು ಲಿಬರೇಟ್ ಮಾಡುತ್ತೆ? ಯಾವ್ದು ಮಾಡುತ್ತೆ? C3A ಮಾಡುತ್ತಾ, C3S ಮಾಡುತ್ತಾ, C4AF ಮಾಡುತ್ತಾ, C2S ಮಾಡುತ್ತಾ? ಯಾವ್ದು ಮಾಡುತ್ತೆ? C3A ಮಾಡುತ್ತೆ. ಇಲ್ಲಿ ನೋಡಿ, ಸೊ ಹೀಟ್ ಆಫ್ ಹೈಡ್ರೇಷನ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಯಿತಾ, ಇದು ಮ್ಯಾಕ್ಸಿಮಮ್ ಮಾಡೋದು ಆಯಿತಾ. C3A ಮ್ಯಾಕ್ಸಿಮಮ್ ಹೀಟ್ ಲಿಬರೇಷನ್ ಮಾಡುತ್ತೆ, C3S ಅದಕ್ಕಿಂತ ಸ್ವಲ್ಪ ಕಮ್ಮಿ, ಅದಕ್ಕಿಂತ ಕಮ್ಮಿ C4AF, ಅದಕ್ಕಿಂತ ಕಮ್ಮಿ C2S. ಅಂದರೆ ಲಾಸ್ಟಲ್ಲಿರೋದು C2S. ಅಂದರೆ ಡೈಕ್ಯಾಲ್ಶಿಯಂ ಸಿಲಿಕೇಟ್ ಏನಿದೆ ಮಿನಿಮಮ್ ಹೀಟ್ ಲಿಬರೇಟ್ ಮಾಡುತ್ತೆ, ಬಟ್ ಅಲ್ಟಿಮೇಟ್ ಸ್ಟ್ರೆಂತ್ ಕೊಡುತ್ತೆ, ಅದನ್ನು ಇಂಪಾರ್ಟೆಂಟು. C3A ಏನು ಮಾಡುತ್ತೆ? ಇನಿಷಿಯಲ್ ಸೆಟ್ಟಿಂಗ್ ಟೈಮ್ನ ಕಂಟ್ರೋಲ್ ಮಾಡುತ್ತೆ, ಜಿಪ್ಸಮ್ ಇದರಲ್ಲಿ ಆ್ಯಡ್ ಮಾಡ್ತಾರೆ, ಮತ್ತು ಮ್ಯಾಕ್ಸಿಮಮ್ ಹೀಟ್ ಲಿಬರೇಷನ್ ಆಗುತ್ತೆ ಆಯಿತಾ. ಇವು 2 ಪಾಯಿಂಟ್ ನೆನಪಿಟ್ಕೊಳ್ಳಿ. ಆಮೇಲೆ ಹೀಟ್ ಆಫ್ ಹೈಡ್ರೇಷನ್ ಡಾಟಾ ನೋಡಿ, ಇದು ಇಂಪಾರ್ಟೆಂಟ್ ಇದೆ. ಸ್ವಲ್ಪ ಡಾಟಾ ಇದು ಎಲ್ಲೂ ಸಿಗೋದಿಲ್ಲ, ಬೇಕಾದರೆ ನೋಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟು ಆಯಿತಾ. ಇದು ಇಂಪಾರ್ಟೆಂಟ್, ಯಾಕಂದರೆ ಇದು ಡಾಟಾ ಸಿಗೋದಿಲ್ಲ ಎಲ್ಲೂ, ತುಂಬ ಕಷ್ಟ. ಇದು ಮಾಡಿಬಿಟ್ಟು ನಾನು ಫೈಂಡ್ ಔಟ್ ಮಾಡಿದ್ದೀನಿ. ಸೊ ಹೀಟ್ ಆಫ್ ಹೈಡ್ರೇಷನ್ನು C3S 500 joule per gram ಆಯಿತಾ. C2S 260 joule per gram and C3A 865 joule per gram and C4AF 420 joule per gram. ಅಂದರೆ ಇದು ಏನಿದೆ ಕ್ವಾಂಟಿಟಿ ಹೇಳ್ತಾ ಇರೋದು. ಆರ್ಡರ್ ಆಫ್ ರೇಟ್ ಆಫ್ ಹೈಡ್ರೇಷನ್ ಎಷ್ಟಿದೆ? ಆರ್ಡರ್ ಆಫ್ ರೇಟ್ ಆಫ್ ಹೈಡ್ರೇಷನ್ನು ಯಾವ ಥರ ಇದೆ ನೋಡಿ, ಇದ್ರದ್ದು ನೋಡಿ. ಆರ್ಡರ್ ಆಫ್ ರೇಟ್ ಆಫ್ ಹೈಡ್ರೇಷನ್ನು ಬೇರೆ ಮತ್ತು ಹೀಟ್ ಲಿಬರೇಷನ್ನೇ ಬೇರೆ. ಅಂದರೆ ಯಾವುದು ಫಾಸ್ಟಾಗಿ ಹೈಡ್ರೇಟ್ ಆಗುತ್ತೆ ಆಯಿತಾ, ಅದ್ರ ಬಗ್ಗೆ ಅದು ಕೇಳಿದಾಗ C4AF ನೋಡಿ. ಕ್ವಶನ್ ಮಾಡುವಾಗ ಇಂಪಾರ್ಟೆಂಟು, ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಸುಮ್ಮನೆ ನೋಡಿಬಿಟ್ಟು ಟಕ್ಕಂತ C3A ಟಿಕ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಆಯಿತಾ. ಅವರು ಅಲ್ಲಿ ರೇಟ್ ಆಫ್ ಹೈಡ್ರೇಷನ್ ಕೇಳಿದ್ರೆ C4AF, ಹೀಟ್ ಆಫ್ ಹೈಡ್ರೇಷನ್ ಕೇಳಿದ್ರೆ C3A. ಓಕೆ, ಸೊ ಇದು ಡಿಫ್ರೆನ್ಸ್ ಇದೆ ಇವೆರಡರ ಮಧ್ಯೆ. ಸೊ ಇದರ ಆನ್ಸರ್ ಏನಾಗುತ್ತೆ? C3A ಆಗುತ್ತೆ. ಅರ್ಥ ಆಯ್ತಲ್ಲ? ಕಂಪ್ಲೀಟಾಗಿ ಆರಾಮಾಗಿ ನೋಟ್ಸ್ ತೊಗೊಂಡ್ಬಿಡಿ ಹಂಗೆ, ರೈಟ್. ನೆಕ್ಸ್ಟ್ ಕ್ವಶನ್. ಔಟ್ ಆಫ್ ದಿ ಕನ್ಸ್ಟಿಟ್ಯೂಯೆಂಟ್ಸ್ ಆಫ್ ಸಿಮೆಂಟ್ ನೇಮ್ಲಿ ಟ್ರೈಕ್ಯಾಲ್ಶಿಯಂ ಸಿಲಿಕೇಟ್, ಡೈಕ್ಯಾಲ್ಶಿಯಂ ಸಿಲಿಕೇಟ್, ಟ್ರೈಕ್ಯಾಲ್ಶಿಯಂ ಅಲ್ಯುಮಿನೇಟ್,
ಆಯಿತಾ. ಆ್ಯಂಡ್ ಟೆಟ್ರಾ ಕ್ಯಾಲ್ಶಿಯಂ ಅಲ್ಯೂಮಿನಿಯಂ ಫೆರೈಟ್ ದ ಫಸ್ಟ್ ಟು ಸೆಟ್ ಆ್ಯಂಡ್ ಹಾರ್ಡ್. ನೋಡಿ ಇಲ್ಲಿ ಫಸ್ಟ್ ಟು ಸೆಟ್ ಆ್ಯಂಡ್ ಹಾರ್ಡ್ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲ ಸುಮ್ಮನೆ ನಿಮ್ಗೆ ಹೆಸರನ್ನು ಕೊಟ್ಬಿಟ್ಟು ಕನ್ಫ್ಯೂಸ್ ಮಾಡೋಕ್ಕೆ ಇವೆಲ್ಲ ಕೊಡ್ತಾರೆ ಆಯಿತಾ. ಇವೆಲ್ಲ ಹೆಸರು ತೆಗೆದುಬಿಟ್ರೆ ಏನಾಗುತ್ತೆ ಮತ್ತೆ ಅದೇ ಬೋಗಸ್ ಕಾಂಪೌಂಡ್ ಅಂತ ಬರುತ್ತೆ ಆಯಿತಾ. ಬೋಗಸ್ ಕಾಂಪೌಂಡ್ ಅವು 4 ಇದೆಯಲ್ಲ ಅವು 4 ಬರುತ್ತೆ. ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ಸೊ ಯಾವ್ದು ಸೆಟ್ ಆಗುತ್ತೆ ಮತ್ತು ಹಾರ್ಡ್ ಆಗುತ್ತೆ ಫಸ್ಟು ಹೇಳ್ಬೋದಾ? ಫಸ್ಟ್ ಟು ಸೆಟ್ ಆ್ಯಂಡ್ ಹಾರ್ಡ್. ಮತ್ತೆ ಇಲ್ಲಿ ಎಲ್ಲರೂ ಟಿಕ್ ಮಾಡ್ತಾರೆ. ಯಾವುದು 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 ಹೇಳಿ. ನೋಡಿ C3A ಆಗುತ್ತೆ. C3A ಆಗುತ್ತೆ. ಯಾಕೆಂದರೆ C3A ಮೇಜರ್ ಕಾಂಪೌಂಡ್ ಇದೆ. ಫಸ್ಟ್ ಟು ಸೆಟ್ ಆ್ಯಂಡ್ ಹಾರ್ಡ್ ಅದೇ ಇದೆ ರೈಟ್. C3A ಇದೆ ಫಸ್ಟ್ ಟು ಸೆಟ್ ಆ್ಯಂಡ್ ಹಾರ್ಡ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವೆಶನ್. The amount of water used in performing setting time test of the cement. Setting time test of the cement assuming P standard consistency of the cement. ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಮಾಡುವಾಗ ವಾಟರ್ ಕಂಟೆಂಟು ಸೆಟ್ಟಿಂಗ್ ಟೈಮ್ ಮಾಡುವಾಗ ವಾಟರ್ ಕಂಟೆಂಟು ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಎಷ್ಟು ತೊಗೋತೀರಾ, ಏನು ಯಾವ್ದು ಫಾರ್ಮುಲಾ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ 0.85 P ಅಂತ ತೋತಾರೆ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ಗೆ ಆಯಿತಾ. ಇನಿಷಿಯಲ್ ಸೆಟ್ಟಿಂಗ್ ಟೈಮ್ಗೆ. ಸೊ ನೋಡಿ ಇಲ್ಲಿ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ಗೆ 0.85 P ಈಸ್ ನಥಿಂಗ್ ಬಟ್ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ. ಅದು 33ಇಂದ 35% ಇರುತ್ತೆ. ಪರ್ಸೆಂಟೇಜಲ್ಲಿ ಇರುತ್ತೆ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ. ಅಂದರೆ 100 kg ನೀವು ಸಿಮೆಂಟ್ ತೊಗೊಂಡ್ರೆ 100 kgಯಲ್ಲಿ 33% ನೀವು ವಾಟರ್ ಆ್ಯಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಮತ್ತು 1 ಬ್ಯಾಗ್ ಆಫ್ ಸಿಮೆಂಟ್ಗೆ ಎಷ್ಟು ಲೀಟರ್ ನೀರು ಬೇಕು? 35 ಲೀಟರ್ ನೀರು ಬೇಕು. ಮೀಟರ್ ಕ್ಯೂಬಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 0.0345 ಮೀಟರ್ ಕ್ಯೂಬ್ ಆಗುತ್ತೆ. ಈ ಥರ ಎಲ್ಲ ಪಾಯಿಂಟ್ನ ಲಿಂಕ್ ಮಾಡಿ ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಫೈನಲ್ ಸೆಟ್ಟಿಂಗ್ ಟೈಮ್ ಟೆಸ್ಟ್ 0.85 P ಆಯಿತಾ. ಎರಡಕ್ಕೂ ಸೇಮ್ ಇದೆ. ಸೌಂಡ್ನೆಸ್ ಟೆಸ್ಟ್ಗೆ 0.78 P ಆಯಿತಾ. ಕಂಪ್ರೆಸಿವ್ ಸ್ಟ್ರೆಂತ್ ಟೆಸ್ಟ್ಗೆ P/4 + 3.5. ಟೆನ್ಸೈಲ್ ಸ್ಟ್ರೆಂತ್ಗೆ P/5 + 2.5. ಈ ಥರ ಇದೇನಿದೆ ಇವು ಫಾರ್ಮುಲಾಸ್ ಇದೆ. ವಾಟರ್ ಕ್ವಾಂಟಿಟಿ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ. ಇದನ್ನು ನೀವು ಈ ಥರ ನೆನ್ಪಿಡಬೇಕು. ಓಕೆ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಜಿಪ್ಸಮ್ ಯೂಸ್ ಇನ್ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟ್ ಆ್ಯಸ್ ಎ. ನೋಡಿ ಜಿಪ್ಸಮ್ ಯೂಸ್ ಮಾಡ್ತೀವಲ್ಲ ಸಿಮೆಂಟಲ್ಲಿ, ಅದು ಏನಂತ ಆ್ಯಕ್ಟ್ ಮಾಡುತ್ತೆ ಇಲ್ಲಿ ಸ್ವಲ್ಪ ನೀವು ಏನಂದರೆ ಅರ್ಥ ಮಾಡ್ಕೊಳ್ಳೋದು ಪಾಯಿಂಟ್ ಏನಿದೆ ಅಂದರೆ ಆಪ್ಷನ್ ನೋಡಿ. ಇವೆಲ್ಲ ಏನಿದೆ ಅಂದರೆ ಆ್ಯಡ್ಮಿಕ್ಚರ್ಸ್ ಇದೆ. ಆ್ಯಡ್ಮಿಕ್ಚರ್ಸ್ ನಾವು ಇನ್ನೂ ಮಾಡಿಲ್ಲ ಆಯಿತಾ. ಇವಾಗ ಕಾಂಕ್ರೀಟ್ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ದಿವಸದಲ್ಲಿ ಕಾಂಕ್ರೀಟ್ ಸಬ್ಜೆಕ್ಟ್ನ ನಾವು ಸ್ಟಾರ್ಟ್ ಮಾಡೋಣ. ಆಕ್ಸಿಲರೇಟರ್, ಏರ್ ಎಂಟ್ರೈನಿಂಗ್ ಏಜೆಂಟ್, ಪ್ಲಾಸ್ಟಿಸೈಸರ್, ರಿಟಾರ್ಡರ್, ಇವೆಲ್ಲ ಅಡ್ಮಿಕ್ಚರ್ ಇದೆ. ಫಸ್ಟ್ ಆಫ್ ಆಲ್ ಯಾವ್ದ್ಯಾವ್ದು ಏನು ಮಾಡುತ್ತೆ ಅಂತ ನಾವು ಒಂದು ಸಿಂಪಲ್ ವೇಲಿ ಹೇಳ್ಬಿಡ್ತೀನಿ. ಆಕ್ಸಿಲರೇಟರ್ ಅಂದರೆ ನಮ್ಮ ವೆಹಿಕಲಲ್ಲಿ ಹೇಗೆ ಆಕ್ಸಿಲೇಟರ್ ಇರುತ್ತಲ್ಲ, ಅಂದರೆ ಇನ್ಕ್ರೀಸ್ ಮಾಡುತ್ತೆ ಸೆಟ್ಟಿಂಗ್ ಟೈಮು ಏನೇ ಇರಲಿ ಅದು ಇನ್ಕ್ರೀಸ್ ಮಾಡುತ್ತೆ. ಏರ್ ಎಂಟ್ರೈನಿಂಗ್ ಏಜೆಂಟ್ ಅಂತಂದರೆ ಇದು ಒಂದು ಟೈಪ್ ಬಬಲ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಇದು ವಾಲ್ಯೂಮು ಏನಂದರೆ ಮಾಯ್ಶ್ಚರ್ ಮೇಂಟೈನ್ ಮಾಡೋಕ್ಕೆ. ಪ್ಲಾಸ್ಟಿಸೈಸರ್ ಅಂದರೆ ಇದೂ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ನ ರೆಡ್ಯೂಸ್ ಅಂದರೆ ವಾಟರ್ ರೆಡ್ಯೂಸರ್ ಇದೆ ಇದು ಆಯಿತಾ. ರಿಟಾರ್ಡರ್ ಅಂದರೆ ನೀವು ಇದನ್ನು ಏನಾದರೆ ಕಮ್ಮಿ ಮಾಡುತ್ತೆ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಮತ್ತು ನಿಮ್ಮ ವಾಟರ್ ರಿಕ್ವೈರ್ಮೆಂಟ್ನ ಕಮ್ಮಿ ಮಾಡುತ್ತೆ. ಓಕೆ, ಸೊ ಇದು ಇನ್ಕ್ರೀಸ್ ಮಾಡುತ್ತೆ, ಇದು ಡಿಕ್ರೀಸ್ ಮಾಡುತ್ತೆ ರೈಟ್. ಇವಾಗ ನೋಡಿ, ಸೊ ಆನ್ಸರ್ ಏನಾಗುತ್ತೆ ಅಂದರೆ ರಿಟಾರ್ಡರ್ ಅಂದರೆ ಇಲ್ಲಿ ಕಮ್ಮಿ ಮಾಡುತ್ತೆ. ಏನು ಇನಿಷಿಯಲ್ ಸೆಟ್ಟಿಂಗ್ ಟೈಮ್ನ ಇದು ಡಿಲೇ ಮಾಡುತ್ತೆ, ರಿಟಾರ್ಡ್ ಮಾಡುತ್ತೆ, ಅಂದರೆ ಲೇಟ್ ಮಾಡುತ್ತೆ ಜಿಪ್ಸಮ್ಮು, ಅದಕ್ಕೆ ಅದು ರಿಟಾರ್ಡರ್ ಆಗುತ್ತೆ. ಸೊ ದೀಸ್ ಆರ್ ದ ಅಡ್ಮಿಷರ್ ದಟ್ ಸ್ಲೋಸ್ ಡೌನ್ ದ ಪ್ರೋಸೆಸ್ ಆಫ್ ಹೈಡ್ರೇಷನ್. ಹೈಡ್ರೇಷನ್ ಪ್ರೋಸೆಸ್ನ ಸ್ಲೋ ಡೌನ್ ಮಾಡುತ್ತೆ. ದೇ ರಿಟಾರ್ಡ್ ಸೆಟ್ಟಿಂಗ್ ಆ್ಯಂಡ್ ಇನ್ಕ್ರೀಸ್ ಸೆಟ್ಟಿಂಗ್ ಟೈಮ್ ಆಯಿತಾ. ಸೊ ಅವು ರಿಟಾರ್ಡ್ ಆಗಿಬಿಟ್ಟು ಸೆಟ್ಟಿಂಗ್ ಆ್ಯಂಡ್ ಇನ್ಕ್ರೀಸ್ ಸೆಟ್ಟಿಂಗ್ ಟೈಮ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಇದರಲ್ಲಿ ಎಕ್ಸಾಂಪಲ್ ಶುಗರು, ಕಾರ್ಬೋಕ್ಸಿಲಿಕ್ ಆ್ಯಸಿಡು ಮತ್ತು ಜಿಪ್ಸಮ್. ಶುಗರ್ ಅಂದಾಗ ನೆನಪಂತ ನೋಡಿ. ಎಕ್ಸಾಂಪಲ್ ಕೇಳ್ತಾರೆ, ನಾವು ಕಾಂಕ್ರೀಟ್ ಶುಗರಲ್ಲಿ ಹಾಕಿಬಿಟ್ರೆ ಏನಾಗುತ್ತೆ ಅಂತಲೂ ಕೇಳ್ತಾರೆ ಆಯಿತಾ. ಸಿಮೆಂಟ್ ಅಥವಾ ಇದರಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ಸೊ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ನು ಜಾಸ್ತಿ ಆಗುತ್ತೆ ಅದರಿಂದ ರೈಟ್. ಕಾಮನ್ಲಿ ಯೂಸ್ ಇನ್ ಹಾಟ್ ವೆದರ್ ಕಂಡೀಷನ್. ಹಾಟ್ ವೆದರ್ ಕಂಡೀಷನಲ್ಲಿ ಯೂಸ್ ಮಾಡ್ತಾರೆ. ದೇ ಪ್ರಿವೆಂಟ್ ಫಾರ್ಮೇಷನ್ ಆಫ್ ಕೋಲ್ಡ್ ಜಾಯಿಂಟ್ ರೈಟ್. ಕೋಲ್ಡ್ ಜಾಯಿಂಟ್ ಫಾರ್ಮೇಷನ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಕಾಮನ್ಲಿ ಯೂಸ್ ಬೈ ರೆಡಿಮಿಕ್ಸ್ ಕಾಂಕ್ರೀಟ್ ಆಯಿತಾ. ಇದನ್ನು ಮತ್ತೆ ನಮ್ಮ ಸಬ್ಜೆಕ್ಟ್ ಬಂದಾಗ ಹೇಳ್ತೀನಿ ರೆಡಿಮಿಕ್ಸ್ ಕಾಂಕ್ರೀಟ್ ಅಂದರೆ ಏನು. ಇಲ್ಲಾಂದರೆ ಅದೇ ಒಂದು ಹಾಫ್ ಆನ್ ಅವರ್ ಆಗಿಬಿಡುತ್ತೆ ರೆಡಿಮಿಕ್ಸ್ ಕಾಂಕ್ರೀಟ್ ಏನೋ ಏನಿಲ್ಲ ಅಂತ. ಓಕೆ, ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ, ಪರವಾಗಿಲ್ಲ. ಓಕೆ, ಯಾರ್ಯಾರಿಗೆ ನೆಕ್ಸ್ಟ್ ಸಬ್ಜೆಕ್ಟ್ ಕಾಂಕ್ರೀಟ್ ಟೆಕ್ನಾಲಜಿ ಬೇಕು ಕಮೆಂಟ್ ಮಾಡಿ ರೈಟ್. ಕಾಂಕ್ರೀಟ್ ಟೆಕ್ನಾಲಜಿ ಯಾರ್ಯಾರಿಗೆ ಅರ್ಥ ಆಗಿಲ್ಲ, ಯಾರ್ಯಾರಿಗೆ ಏನೇನು ಡೌಟ್ ಇದೆ ಕಾಂಕ್ರೀಟ್ ಟೆಕ್ನಾಲಜಿಯಲ್ಲಿ ಎಲ್ಲರೂ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋಲ್ಲಿ ಆಯಿತಾ. ನೆಕ್ಸ್ಟ್ ಸಬ್ಜೆಕ್ಟ್ ಅದೇ ಸ್ಟಾರ್ಟ್ ಮಾಡಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್. ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಈಸ್ 30 minutes. ಎಲ್ಲರಿಗೂ ಗೊತ್ತಿದೆ ಆಯಿತಾ, ಎಲ್ಲರಿಗೂ ಗೊತ್ತಿದೆ 30 minutes ಅಂತ. ಫೈನಲ್ ಸೆಟ್ಟಿಂಗ್ ಟೈಮ್ ಎಷ್ಟಿರುತ್ತೆ? 600 minutes ಅಂದರೆ 10 hours. 10 hours is the final setting time of
ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಗೊತ್ತಿದೆಯಲ್ಲ. ಇನಿಷಿಯಲ್ಲು ನೋಡಿ ಇಲ್ಲಿ 3 ಬಂತು. ಒಂದು ಕನ್ಸಿಸ್ಟೆನ್ಸಿ ಟೆಸ್ಟು, ಕನ್ಸಿಸ್ಟೆನ್ಸಿ ಎಷ್ಟಿರಬೇಕಂದ್ರೆ 33ಇಂದ 35% ಇರಬೇಕು, ಇದು ಒಂದು ಪಾಯಿಂಟು. ಇನಿಷಿಯಲ್ ಸೆಟ್ಟಿಂಗ್ ಟೈಮು ಆಫ್ ಸಿಮೆಂಟು ಅದೆಷ್ಟಿರಬೇಕು ಅಂದರೆ 30 ಮಿನಿಟ್ಸು. ಫೈನಲ್ ಸೆಟ್ಟಿಂಗ್ ಟೈಮ್ ಆಯಿತಾ, ಫೈನಲ್ ಸೆಟ್ಟಿಂಗ್ ಟೈಮು ಎಷ್ಟಿರಬೇಕು 10 hours ಆರ್ 600 ಮಿನಿಟ್ಸ್. ಇವು 3 ಪಾಯಿಂಟ್ ನೆನಪಿಡಿ. ಓಕೆ, 3 ಕ್ವಶನ್ ಕವರ್ ಆಯಿತು. ಯು ಆರ್ ಆಸ್ಕ್ಡ್, ನೆಕ್ಸ್ಟ್ ಕ್ವಶನ್, ಯು ಆರ್ ಆಸ್ಕ್ಡ್ ಟು ಕನ್ಸ್ಟ್ರಕ್ಟ್ ಎ ಮ್ಯಾಸಿವ್ ಕಾಂಕ್ರೀಟ್ ಡ್ಯಾಮ್. ನೋಡಿ ಅವ್ರು ನಿಮಗೆ ಕೇಳ್ತಾ ಇದ್ದಾರೆ ಇವಾಗ, ನೀವು ಆ್ಯಸ್ ಎ ಇಂಜಿನಿಯರು ನಿಮ್ಗೆ ಹೇಳಿದ್ರು ಒಂದು ಕಾಂಕ್ರೀಟ್ ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಿ ಅಂತ, ಆಯಿತಾ. ಸೊ ನೀವು ಯಾವ ಟೈಪ್ ಆಫ್ ಸಿಮೆಂಟ್ನ ಸೆಲೆಕ್ಟ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ, ಆಯಿತಾ. ಫಸ್ಟು ನೋಡಿ, ಡ್ಯಾಮ್ ಅಂದರೆ ಮ್ಯಾಸಿವ್ ಸ್ಟ್ರಕ್ಚರ್ ಇರುತ್ತೆ, ಆಯಿತಾ. ಸೊ ಮ್ಯಾಸಿವ್ ಸ್ಟ್ರಕ್ಚರ್ ಇದ್ದರೆ ಫಸ್ಟು ನೀವು ಕಂಟ್ರೋಲ್ ಮಾಡೋದೇ ಏನು, ಹೀಟ್ ನೀವು ಕಂಟ್ರೋಲ್ ಮಾಡಬೇಕು. ಯಾಕೆಂದರೆ ನೀವು ಯಾವ ಟೈಪ್ ಆಫ್ ಸಿಮೆಂಟ್ನ ಯೂಸ್ ಮಾಡ್ತೀರಾ, ಯಾವ ಟೈಪ್ ಆಫ್ ಸಿಮೆಂಟ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಸ್ಟ್ರಕ್ಚರ್ದು ಏನಂತಂದರೆ ಅದ್ರದ್ದು ಏನಂತಾರೆ ಸ್ಟ್ರಕ್ಚರು ಕ್ರ್ಯಾಕ್ಸ್ ಯಾವ ಥರ ಬರ್ಬೋದು ಅದನ್ನು ಪ್ಯಾಟ್ರನ್ ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ನೀವು ಸಿಮೆಂಟ್ ಕರೆಕ್ಟಾಗಿ ಯೂಸ್ ಮಾಡಲಿಲ್ಲ, ಆಯಿತಾ. ಸೊ ಹೀಟ್ ಆಫ್ ಹೈಡ್ರೇಷನ್ ಕಮ್ಮಿ ಮಾಡಲಿಲ್ಲ ಅಂದರೆ ಕ್ರ್ಯಾಕ್ಸ್ ಆಗೋ ಡೆವಲಪ್ ಆಗುತ್ತೆ. ಆ ಕ್ರ್ಯಾಕ್ಸು ಮೈನರಿಂದ ಮೇಜರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಹೀಟ್ ಪ್ರೊಡ್ಯೂಸ್ ಕಮ್ಮಿ ಯಾವುದಾಗುತ್ತೆ ಆ ಸಿಮೆಂಟ್ ಸೆಲೆಕ್ಟ್ ಮಾಡಬೇಕು. ಈಗ ಹೀಟ್ ಕಮ್ಮಿ ಅಂದರೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಅಂತೂ C3S ಕಂಟೆಂಟ್ ಜಾಸ್ತಿ ಇರುತ್ತೆ, ಇದಂತೂ ಯೂಸ್ ಮಾಡಲ್ಲ. ರ್ಯಾಪಿಡ್ ಹಾರ್ಡನಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ನೋಡಿ, ಇದು ಯೂಸ್ ಮಾಡಲ್ಲ. ರ್ಯಾಪಿಡ್ ಅಂದರೆ ಬೇಗ ಸೆಟ್ ಆಗುತ್ತೆ, ಬಟ್ ಇದೂ ಹೀಟ್ ಆಫ್ ಹೈಡ್ರೇಷನ್ ಇದರಲ್ಲೂ ಜಾಸ್ತಿ ಇರುತ್ತೆ. ಓಕೆ, ಇದು ಯೂಸ್ ಮಾಡಲ್ಲ. ಲೋ ಹೀಟ್ ಸಿಮೆಂಟ್ ಇದು ಯೂಸ್ ಮಾಡ್ತಾರೆ, ಯಾಕೆಂದರೆ ಇದರಲ್ಲಿ C3S ಕಂಟೆಂಟ್ನ ರೆಡ್ಯೂಸ್ ಮಾಡಿರ್ತಾರೆ, ಆಯಿತಾ. ಹೀಟ್ ಯಾವುದು ಜಾಸ್ತಿ ಮಾಡ್ತಾ ಇರುತ್ತೆ ಅದನ್ನು ರೆಡ್ಯೂಸ್ ಮಾಡ್ತಾರೆ ಹೀಟು, ರೈಟ್. ಸೊ ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗ್ ಸಿಮೆಂಟು ಯೂಸ್ ಮಾಡಲ್ಲ. ಸೊ ನಮ್ಮ ಆನ್ಸರ್ ಏನಾಗುತ್ತೆ, ಲೋ ಹೀಟ್ ಸಿಮೆಂಟ್. ನೋಡಿ ಇಲ್ಲಿ, ಸೊ ಲೋ ಹೀಟ್ ಸಿಮೆಂಟ್ ಈಸ್ ಡಿಸೈರಬಲ್ ಫಾರ್ ಮಾಸ್ ಕಾಂಕ್ರೀಟಿಂಗ್ ಡ್ಯಾಮ್ ಆಸ್ ಅದರ್ ಎಕ್ಸೆಸಿವ್ ಹೀಟ್ ಆಫ್ ಹೈಡ್ರೇಷನ್ ಕ್ಯಾನ್ ರಿಸಲ್ಟ್ ಇನ್ ಸೀರಿಯಸ್ ಕ್ರ್ಯಾಕಿಂಗ್. ನಾನು ಹೇಳಿದ್ನಲ್ಲ, ಮೈನರಿಂದ ಮೇಜರ್ ಆಗೋ ಕ್ರ್ಯಾಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅರ್ಥ ಆಯ್ತಲ್ಲ. ಈ ಥರ ನೀವು ಪ್ರಾಕ್ಟಿಕಲಿ ರಿಲೇಟ್ ಮಾಡ್ಬೇಕ್ರಿ. ಯು ಹ್ಯಾವ್ ಟು ರಿಲೇಟ್ ಪ್ರಾಕ್ಟಿಕಲಿ ದ ಕ್ವಶನ್ಸ್, ದೆನ್ ಓನ್ಲಿ ಯು ಕ್ಯಾನ್ ಆನ್ಸರ್ ಈಸಿಲಿ ಆ್ಯಂಡ್ ಫಾಸ್ಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆ್ಯಡೆಡ್ ಫಾರ್ ಕ್ವಿಕ್ ಸೆಟ್ಟಿಂಗ್ ಆಫ್ ದಿ ಸಿಮೆಂಟ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆ್ಯಡೆಡ್ ಫಾರ್ ಕ್ವಿಕ್ ಸೆಟ್ಟಿಂಗ್ ಆಫ್ ದಿ ಸಿಮೆಂಟ್. ನೋಡಿ, ಕ್ವಿಕ್ ಸೆಟ್ಟಿಂಗ್ ಆಗೋಕ್ಕೆ ಯಾವುದನ್ನ ಆ್ಯಡ್ ಮಾಡ್ತೀರಾ, ಜಿಪ್ಸಮ್ ಆ್ಯಡ್ ಮಾಡ್ತೀರಾ? ಇಲ್ಲ, ಜಿಪ್ಸಮ್ ಅಂತೂ ಆ್ಯಡೇ ಮಾಡಲ್ಲ ನಾವು, ಆಯಿತಾ. ಅದು ರಿಟಾರ್ಡ್ ಮಾಡೋಕ್ಕೆ. ಇಲ್ಲಿ ಕ್ವಿಕ್ ಸೆಟ್ಟಿಂಗ್ ಮಾಡೋಕ್ಕೆ ಯಾವುದು, ಆಲಮ್ ಅಂತೂ ಯೂಸ್ ಮಾಡಲ್ಲ. ಆಲಮ್ ಅಂತೂ ನಮ್ಮದು ಎನ್ವೈರ್ಮೆಂಟಲ್ ಬರುತ್ತೆ. ಜಿಂಕ್ ಸಲ್ಫೇಟ್ ಅಂತೂ ಬರೋದಿಲ್ಲ. ಅಲ್ಯೂಮಿನಿಯಂ ಸಲ್ಫೇಟ್ ಬರುತ್ತೆ, ಅಲ್ಯೂಮಿನಿಯಂ ಸಲ್ಫೇಟ್ನ ಯೂಸ್ ಮಾಡ್ತಾರೆ. ಓಕೆ, ಅಲ್ಯೂಮಿನಿಯಂ ಸಲ್ಫೇಟ್ ಯಾವುದಕ್ಕೆ, ಕ್ವಿಕ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟು. ರಿಟಾರ್ಡ್ ಮಾಡೋಕ್ಕೆ ಜಿಪ್ಸಮ್ಮು, ಕ್ವಿಕ್ ಸೆಟ್ಟಿಂಗ್ ಮಾಡೋಕ್ಕೆ ಅಲ್ಯೂಮಿನಿಯಂ ಸಲ್ಫೇಟು. ಕನ್ಫ್ಯೂಸ್ ಆಗಬೇಡಿ. ಓಕೆ, ನೋಡಿ ಇಲ್ಲೊಂದು ಸ್ವಲ್ಪ ಪಾಯಿಂಟ್ಸ್ ಇದೆ. ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕ್ವಿಕ್ ಸೆಟ್ಟಿಂಗ್ ಸಿಮೆಂಟ್, ಜಿಪ್ಸಮ್ ಕಂಟೆಂಟ್ ಈಸ್ ರೆಡ್ಯೂಸ್ ಟು ಗೆಟ್ ದ ಕ್ವಿಕ್ ಸೆಟ್ಟಿಂಗ್ ಪ್ರಾಪರ್ಟಿ. ಆಲ್ಸೋ ಸ್ಮಾಲ್ ಅಮೌಂಟ್ ಆಫ್ ಅಲ್ಯೂಮಿನಿಯಂ ಸಲ್ಫೇಟ್ ಈಸ್ ಆ್ಯಡೆಡ್. ಸ್ಮಾಲ್ ಅಮೌಂಟ್ ಆಫ್ ಅಲ್ಯೂಮಿನಿಯಂ ಸಲ್ಫೇಟು ಆ್ಯಡ್ ಮಾಡ್ತಾರೆ. ಇನಿಷಿಯಲ್ ಸೆಟ್ಟಿಂಗ್ ಆಫ್ ಟೈಮ್ ಆಫ್ ಕ್ವಿಕ್ ಸೆಟ್ಟಿಂಗ್ ಈಸ್ 5 minutes. ನೋಡಿ 5 minutesಲ್ಲೇ ಸೆಟ್ ಆಗಿಬಿಡುತ್ತೆ. ಆ್ಯಂಡ್ ಫೈನಲ್ ಸೆಟ್ಟಿಂಗ್ ಈಸ್ 30 minutes. ನೋಡಿ, ಅಂದರೆ ಅಂಡರ್ ವಾಟರ್ ಕಾಂಕ್ರೀಟಿಂಗ್ ಮಾಡುವಾಗ ಇದನ್ನು ಯೂಸ್ ಮಾಡ್ಬೋದು, ಆಯಿತಾ. ಯಾಕಂದರೆ ಇಲ್ಲಿ ಜಾಸ್ತಿ ಟೈಮ್ ಇರೋದಿಲ್ಲ ನಿಮ್ಮ ಹತ್ರ. ಯಾಕೆಂದರೆ ವಾಟರ್ ಪರ್ಕ್ಯುಲೇಟ್ ಮಾಡೋದು ಅದು ಇದು ಬೇರೆದು ವರ್ಕ್ ಇರುತ್ತೆ, ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಅಂಡರ್ ವಾಟರ್ ಕಾಂಕ್ರೀಟಿಂಗಲ್ಲಿ 5 to ಇದನ್ನು ಯೂಸ್ ಮಾಡ್ಬೋದು, ಆಯಿತಾ. ಸೊ ಇಟ್ ಈಸ್ ಯೂಸ್ ಫಾರ್ ಅಂಡರ್ ವಾಟರ್ ಕಾಂಕ್ರೀಟಿಂಗ್. ನೋಡಿ ಅದೇ ಹೇಳಿದ್ದಾರೆ ನೆಕ್ಸ್ಟ್ ಪಾಯಿಂಟ್. ಓಕೆ, ರೈಟ್, ಅರ್ಥ ಆಯ್ತಲ್ಲ. ನೋಡಿ ಲಾಸ್ಟ್ ಕ್ವಶನ್, ಇವತ್ತಿನ ಲಾಸ್ಟ್ ಕ್ವಶನು. ಹೈ ಪರ್ಸೆಂಟೇಜ್ ಆಫ್ C3S ಆ್ಯಂಡ್ ಲೋ ಪರ್ಸೆಂಟೇಜ್ ಆಫ್ C2S ಇನ್ ಸಿಮೆಂಟ್ ವಿಲ್ ರಿಸಲ್ಟ್ ಇನ್. ನೋಡಿ, C3S ಕಂಟೆಂಟ್ನ ಹೈ ಇಟ್ಕೊಂಡು C2S ಕಂಟೆಂಟ್ನ ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಏನು ರಿಸಲ್ಟ್ ಬರುತ್ತೆ ನಮಗೆ, ಯಾವುದು ಸಿಗುತ್ತೆ? ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಸಿಗುತ್ತಾ, ಇಲ್ಲ ಹೈ ಸ್ಟ್ರೆಂತ್ ವಿತ್ ಹೀಟ್ ಜನರೇಷನ್ ಸಿಗುತ್ತಾ? ಓಕೆ, ಸೊ ಯಾವ್ದು ಸಿಗುತ್ತೆ ನೋಡಿ ಅದಕ್ಕೆ. ಆಮೇಲೆ ಮೋರ್ ರೆಸಿಸ್ಟೆನ್ಸ್ ಟು ಕೆಮಿಕಲ್ ಅಟ್ಯಾಕ್. ಸೊ ಇವು ಆಪ್ಷನಲ್ಲಿ ಯಾವುದಾಗ್ಬೋದು, ಹೇಳ್ಬೋದಾ? ಇವು ಆಪ್ಷನಲ್ಲಿ ನೋಡಿ, C3S ಕಂಟೆಂಟ್ ಯಾವತ್ತು ಇನ್ಕ್ರೀಸ್ ಮಾಡಿದ್ರೆ ಅದು ಏನಾಗುತ್ತೆ, ಯಾವತ್ತು ನೋಡಿ, ಹೈ ಪರ್ಸೆಂಟ್ ಆಫ್ C3S ಆ್ಯಂಡ್ ಲೋ ಪರ್ಸೆಂಟೇಜ್ ಆಫ್ C2S ಇನ್ ಸಿಮೆಂಟ್ ವಿಲ್ ಲೀಡ್ ಟು ರ್ಯಾಪಿಡ್ ಹಾರ್ಡನಿಂಗ್, ಅಂದರೆ ಬೇಗ ಸೆಟ್ ಆಗುತ್ತೆ. ಆ್ಯಂಡ್ ಹೈ ಅರ್ಲಿ ಸ್ಟ್ರೆಂತ್ ಬಟ್ ಪೋರಸ್ ಇನ್ ಕಾಂಕ್ರೀಟ್ ವಿಲ್ ಬಿ ಇನ್ಕ್ರೀಸ್, ಅಂದರೆ ಒಳಗಡೆ ವಾಯ್ಡ್ಸ್ ಜಾಸ್ತಿ ಆಗಿಬಿಡುತ್ತೆ. ವಿಚ್ ವಿಲ್ ಮೇಕ್ ಕಾಂಕ್ರೀಟ್ ಲೆಸ್ ರೆಸಿಸ್ಟೆನ್ಸ್ ಟು ಕೆಮಿಕಲ್ ಅಟ್ಯಾಕ್. ಕೆಮಿಕಲ್ ಅಟ್ಯಾಕ್ ಅಂತ ಬಂದಾಗ ಇವು ಯಾವುದು ಸಿಮೆಂಟ್ ಯೂಸ್ ಆಗಲ್ಲ, ಆಯಿತಾ. ಸೊ ನೋಡಿ, ಸೊ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಆಗುತ್ತೆ, ಮತ್ತು ಹೈ ಅರ್ತ್ ಸ್ಟ್ರೆಂತ್ ಆ್ಯಂಡ್ ವಿತ್
ಹೀಟ್ ಜನರೇಷನ್ ಇವು ಎರಡಾಗುತ್ತೆ. ಬೋತ್ 1 and 2 ಇಸ್ ದ ಆನ್ಸರ್. ಅರ್ಥ ಆಯ್ತಲ್ಲ, ರೈಟ್? ನೋಡಿ ಇಲ್ಲಿ ಬೋಗಸ್ ಕಾಂಪೌಂಡ್ ಮತ್ತೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಅದನ್ನು ನೀವು ನೋಡ್ಕೋಬೋದು. ಟ್ರೈಕ್ಯಾಲ್ಸಿಯಂ ಸಿಲಿಕೇಟ್ C3S ಇವಾಗ ಹೇಳಿದೆ, ಬೆಸ್ಟ್ ಸಿಮೆಂಟಿಂಗ್ ಮೆಟೀರಿಯಲ್ ಆಸ್ ಬಂಟ್. 7 days ಸ್ಟ್ರೆಂತು ಇದರಿಂದ ಬರುತ್ತೆ. ಡೈಕ್ಯಾಲ್ಸಿಯಂ ಸಿಲಿಕೇಟ್ 25 40%. ನೋಡಿ ಇದು 25 50% ಇರುತ್ತೆ, ನಾರ್ಮಲಿ 40% ಅಂತ ಹೇಳ್ತಾ ಇದ್ದಾರೆ. ಡೈಕ್ಯಾಲ್ಸಿಯಂ ಸಿಲಿಕೇಟ್ ಹೈಡ್ರೇಟ್ ಸ್ಲೋಲಿ ಆ್ಯಂಡ್ ಟೇಕ್ ಲಾಂಗ್ ಟೈಮ್ ಟು ಆ್ಯಡ್ ಟು ದ ಸ್ಟ್ರೆಂತ್. ನೋಡಿ ಇದನ್ನು ಸ್ಟ್ರೆಂತ್ ಇದೆ. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಲ್ಟಿಮೇಟ್ ಸ್ಟ್ರೆಂತ್, ರೈಟ್? ಇಟ್ ಇಂಪಾರ್ಟ್ಸ್ ರೆಸಿಸ್ಟೆನ್ಸ್ ಟು ಕೆಮಿಕಲ್ ಅಟ್ಯಾಕ್. ನೋಡಿ ಕೆಮಿಕಲ್ ಅಟ್ಯಾಕು ಇದ್ರಿಗೋಸ್ಕರನೇ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್. ನೋಡಿ 5 to 11%, ನಾರ್ಮಲಿ 10.5% ತೋರ್ತಾರೆ. ರಿಯಾಕ್ಟ್ ವಿತ್ ವಾಟರ್ ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ಫ್ಲ್ಯಾಶ್ ಸೆಟ್, ಇಂಪಾರ್ಟೆಂಟ್ ಪಾಯಿಂಟ್. ಜಿಪ್ಸಮಿಡ್ ಆ್ಯಡೆಡ್ ಟು ರೆಗ್ಯುಲೇಟ್ ರ್ಯಾಪಿಡಿಟಿ ಆಫ್ ದಿ ರಿಯಾಕ್ಷನ್, ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಇನಿಷಿಯಲ್ ಸೆಟ್ಟಿಂಗ್. ನೋಡಿ ಇದು ಯಾವುದಕ್ಕೆ ರೆಸ್ಪಾನ್ಸಿಬಲ್ ಇದೆ? ಸೆಟ್ಟಿಂಗ್ ಟೈಮ್ಗೆ. ಎಕ್ಸಸ್ ಆಫ್ ಇಟ್ ಪ್ರೊಡ್ಯೂಸ್ ಹೈ ಹೀಟ್ ಆಫ್ ಹೈಡ್ರೇಷನ್ ಆ್ಯಂಡ್ ಹ್ಯಾಸ್ ಗ್ರೇಟ್ ಟೆಂಡೆನ್ಸಿ ಟು ವಾಲ್ಯೂಮ್ ಚೇಂಜ್ ಕಾಸಿಂಗ್ ಕ್ರ್ಯಾಕ್. ವಾಲ್ಯೂಮ್ ಚೇಂಜ್ ಆಗುತ್ತೆ, ಮತ್ತೇನಾಗುತ್ತೆ ಹೇಳಿ? ಹೈಡ್ರೇಷನು ಜಾಸ್ತಿ ಆಗುತ್ತೆ, ಹೀಟ್ ಲಿಬ್ರೇಷನು ಜಾಸ್ತಿ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಇಟ್ ವೀಕನ್ಸ್ ರೆಸಿಸ್ಟೆನ್ಸ್ ಟು ಸಲ್ಫೇಟ್ ಅಟ್ಯಾಕ್. ಸಲ್ಫೇಟ್ ಅಟ್ಯಾಕ್ ಆದ್ರೂ ಏನು ರೆಸಿಸ್ಟೆನ್ಸ್ ಮಾಡ್ಕೋ ಏನಾದ್ರಲ್ಲಿ ಇರುತ್ತೆ ಅದನ್ನು ಕಮ್ಮಿ ಮಾಡಿಬಿಡುತ್ತೆ ಸಿಮೆಂಟ್ದು. ಅದು ಯಾವುದು? C3A ಕಂಟೆಂಟ್ ಜಾಸ್ತಿ ಆದರೆ. ಟೆಟ್ರಾ ಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಫೆರೇಟ್ ಏನಿದೆ 8 to 14% ಇದೆ, ನಾರ್ಮಲಿ 9%. ಪೂರೆಸ್ಟ್ ಸಿಮೆಂಟಿಂಗ್ ವ್ಯಾಲ್ಯೂ, ಆಯಿತಾ? ಇದು ಕಮ್ಮಿ ಇರುತ್ತೆ. ಓಕೆ, ಸೊ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ ಇವತ್ತಿಗೆ, ಆಯಿತಾ? ಸ್ವಲ್ಪ ಓಕೆ, ಇದೊಂದು ಕ್ವಶನ್ ಇದೆ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಸಿಮೆಂಟ್ ಈಸ್ ಸೂಟೇಬಲ್ ಫಾರ್ ಯೂಸ್ ಇನ್ ಅರ್ಜೆಂಟ್ ರಿಪೇರ್ಸ್ ಆಫ್ ಎಕ್ಸಿಸ್ಟಿಂಗ್ ಮ್ಯಾಸಿವ್ ಕಾಂಕ್ರೀಟ್ ಸ್ಟ್ರಕ್ಚರ್ ಸಚ್ ಆಸ್ ಲಾರ್ಜ್ ಡ್ಯಾಮ್ಸ್? ಆಯಿತಾ? ಇವಾಗ ನಿಮಗೆ ಡ್ಯಾಮ್ ರಿಪೇರಿ ಮಾಡೋದಿದೆ, ಎಕ್ಸಿಸ್ಟಿಂಗ್ ಅಂದರೆ ಅದು ಡ್ಯಾಮು ಏನೋ ಒಂದು ರೋಡು ಇಲ್ಲ ರಿಪೇರಿ ಮಾಡೋದಿದ್ರೆ ಯಾವ ಸಿಮೆಂಟ್ ಯೂಸ್ ಮಾಡ್ತೀರಾ? ಯಾವುದು ಸ್ಟ್ರೆಂತ್ ಬೇಗ ಅಚೀವ್ ಆಗುತ್ತೆ ಅದು. ಆರ್ಡಿನರಿ ಅಂತೂ ಯೂಸ್ ಮಾಡಲ್ಲ, ಲೋ ಹೀಟು ಯೂಸ್ ಮಾಡಲ್ಲ, ಓಕೆ? ಆಮೇಲೆ ಸಲ್ಫೇಟ್ ರೆಸಿಸ್ಟೆನ್ಸು ಯೂಸ್ ಮಾಡಲ್ಲ, ಓನ್ಲಿ ಯೂಸ್ ಮಾಡೋದೇ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್, ಆಯಿತಾ? ಸೊ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟು ಈಸ್ ಯೂಸ್ ಫಾರ್ ಅರ್ಜೆಂಟ್ ರಿಪೇರ್ಸ್ ಆಫ್ ಎಕ್ಸಿಸ್ಟಿಂಗ್ ಮ್ಯಾಸಿವ್ ಕಾಂಕ್ರೀಟ್ ಸ್ಟ್ರಕ್ಚರ್ ಆಸ್ ಲಾರ್ಜ್ ಡ್ಯಾಮ್ಸ್, right? Suitable for road repair work and structure where load is applied in a short period of time, right? Unsuitable for mass concreting because excessive heat evaluation can result in serious cracking. ಅಂದರೆ ಡ್ಯಾಮ್ ಇರಲಿ, ರೋಡ್ ಇರಲಿ, ಆಯಿತಾ? ಯಾವುದೇ ಬೇಗ ನಿಮಗೆ ಸ್ಟ್ರೆಂತ್ ಬೇಕಾಗುತ್ತೆ ರಿಪೇರಿ ಮಾಡೋದಿದೆ, ಅದಕ್ಕೆ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ನ ಯೂಸ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಓಕೆನಾ? ಅರ್ಥ ಆಯ್ತಾ? ಆಯಿತಾ? ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ಕ್ವಶನ್ಸು ನೆಕ್ಸ್ಟ್ ವಿಡಿಯೋಲಿ ತರ್ತೀನಿ. ನಮ್ಮ ವಿಡಿಯೋನ ಲೈಕ್, ಕಮೆಂಟ್, ಶೇರ್ ಮಾಡಿ ಎಲ್ಲರೂ ಪ್ಲೀಸ್. ಎಲ್ಲರೂ ಈ ವಿಡಿಯೋನ ಮಿನಿಮಮ್ ಏನಂದರೆ ಒಂದು 100 likes ಬರೋಂಗೆ ಎಲ್ಲರೂ ಶೇರ್ ಮಾಡಿ. ಯಾಕೆಂದರೆ ನಿಮ್ಮ ವಿಡಿಯೋ ಚೆನ್ನಾಗಿದ್ದರೆ ಎಲ್ಲರೂ ನೋಡಬೇಕಲ್ಲ, ಯಾರೂ ನೋಡ್ತಾ ಇಲ್ಲ ಜಾಸ್ತಿ, ಆಯಿತಾ? ನೋಡಿ ಯಾವುದೇ ಥರದ್ದು ಏನೇ ಚೇಂಜಸ್ ಬೇಕಾದರೂ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಚೇಂಜಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ವಿಡಿಯೋ ಮಾಡ್ತಾ ಇರೋದೇ ನಿಮಗೋಸ್ಕರ, ಆಯಿತಾ? ನೀವು ಎಷ್ಟು ಲೈಕು ಕಮೆಂಟು ಶೇರ್ ಮಾಡ್ತೀರಾ ಅಷ್ಟು ನನಗೆ ಮೋಟಿವೇಶನ್ ಸಿಗುತ್ತೆ, ಅಷ್ಟು ಚೆನ್ನಾಗಿರೋ ವಿಡಿಯೋಸ್ನ ನಿಮಗೋಸ್ಕರ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆ್ಯಂಡ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್.